Dear friends, welcome to InQUEST. In this class, let's discuss about 15 December 2021 daily current affairs. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, PIB ಮತ್ತೆ ಗವರ್ನಮೆಂಟ್ ವೆಬ್ಸೈಟ್ಸ್ ಇಂದ ಸೋರ್ಸ್ ಮಾಡಿರ್ತೇವೆ. And at the end of the presentation, we will have given InQUEST challenge. So those who participate here and give correct answers, we're going to acknowledge their names in the next presentation. All these activities are useful for your UPSC, KPSC, Group C, PSI, and all other competitive exams. With this, let's get into the index of today's discussion. Article number 1, National Leprosy Eradication Program. So ಇದನ್ನ ನಾವು ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನೆ ಕಾರ್ಯಕ್ರಮ ಅಂತ ಕರಿತೀವಿ. ಸೊ ಇದರಲ್ಲಿ ಭಾರತ ಎಷ್ಟು ಮೈಲ್ ಸ್ಟೋನ್ ನ ಅಚೀವ್ಮೆಂಟ್ ಮಾಡಿದೆ ಅಥವಾ ಅಚೀವ್ ಮಾಡಿದೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 2, ಹೆಲ್ತ್ ಸರ್ವಿಸಸ್ ಅಂಡರ್ Aashman Bharat scheme. So ಈ Aashman Bharat scheme ನಲ್ಲಿ ಇರ್ತಕ್ಕಂತ ಕೆಲವೊಂದು ಅಪ್ಡೇಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 3, ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಕ್ಯಾನ್ಸರ್, ಡಯಾಬಿಟಿಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂಡ್ ಸ್ಟ್ರೋಕ್. ಅಂದ್ರೆ ಈ ಎಲ್ಲಾ ಕಾಯಿಲೆಗಳನ್ನ ನಾವು ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಕರಿತೀವಿ. ಅಂದ್ರೆ ಅವು ಒಬ್ಬರಿಂದ ಒಬ್ಬರಿಗೆ ಹರಡುವುದಿಲ್ಲ. ಸೊ ಇವುಗಳನ್ನ ನಾವು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಕರಿತೀವಿ ಅಥವಾ ಜೀವನ ಶೈಲಿಗೆ ಸಂಬಂಧಪಟ್ಟ ಕಾಯಿಲೆಗಳು ಅಂತ ಕರಿತೀವಿ. ಸೊ ಇದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. Fourth article is about atrocities against elderly citizens. So ಈ elderly citizens ಏನಿರ್ತಾರೆ, ಸೊ ದೇಶದಲ್ಲಿರ್ತಕ್ಕಂಥ ಮುದುಕರು ಅಥವಾ ಮುದುಕಿಯರ ಮೇಲೆ ಆಗ್ತಾ ಇರ್ತಕ್ಕಂಥ ಅಟ್ರಾಸಿಟೀಸ್ ನ ಪ್ರಿವೆಂಟ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಕಾನೂನಿನ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 5, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂಡ್ ಇ ಗವರ್ನೆನ್ಸ್ ಇನ್ ದಿ ಪಂಚಾಯತಿ ರಾಜ್ ಸಿಸ್ಟಮ್. ಸೊ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಏನಿದೆ, ಸೊ ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿ ಅಂದ್ರೆ ಪಾರದರ್ಶಕತೆ ಮತ್ತೆ ಅದರ ಹೊಣೆಗಾರಿಕೆಯನ್ನ ಇನ್ನೂ ಹೆಚ್ಚು ಮಾಡ್ಲಿಕ್ಕೆ ಈ ಗವರ್ನೆನ್ಸ್ ನ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಇರ್ತಕ್ಕಂಥ ಅಪ್ಡೇಟ್ಸ್ ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 6, ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ರೀಅಲೈನ್ಡ್ ಡ್ಯೂರಿಂಗ್ 21-22. ಸೊ ಈ ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಏನಿದೆ, ಸೊ ಏನಿದು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ 21-22ಗೆ ಅದನ್ನ ರೀಅಲೈನ್ ಮಾಡ್ಕೊಳ್ಳಲಾಗಿದೆ, ಅಂದ್ರೆ ಸ್ವಲ್ಪ ಮಾರ್ಪಾಡುಗಳನ್ನ ಮಾಡಲಾಗಿದೆ. ಆ ಚೇಂಜಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 7, ಮಹಿಳಾ ಕಿಸಾನ್ ಸಶಕ್ತೀಕರಣ್ ಪರಿಯೋಜನಾ. ಸೊ ಈ ಒಂದು ಮಹಿಳಾ ಕಿಸಾನ್ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ, ಸೊ ರೈತರಿಗೆ ಸಂಬಂಧಪಟ್ಟಂತೆ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆ ಏನಂದ್ರೆ, ಸೊ ವಿ ಕಾಲ್ ಇಟ್ ಆಸ್ ಫೆಮಿನೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂತ ಕರಿತೀವಿ. ಅಂದ್ರೆ ಕೃಷಿಯಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಯನ್ನ ಹೆಚ್ಚು ಮಾಡ್ತಕ್ಕಂಥ ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ಆರ್ಟಿಕಲ್ ನಂಬರ್ 8 ಇಸ್ ಅಬೌಟ್ ಸ್ಮೈಲ್ ಸ್ಕೀಮ್. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸ್ಮೈಲ್ ಅಂದ್ರೆ ಏನು, ಇದರ ಫುಲ್ ಫಾರ್ಮ್ ಅಂದ್ರೆ ಯಾವುದು, ಅದಾದ್ಮೇಲೆ ಈ ಸೆಕ್ಟರ್ ಅಲ್ಲಿ ಕವರ್ ಆಗ್ತಕ್ಕಂತ ಯಾವ ಸೆಕ್ಟರ್ ನ ಇವರು ಈ ಒಂದು ಸ್ಕೀಮ್ ಅಲ್ಲಿ ಕವರ್ ಮಾಡ್ತಾರೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ಲಾಸ್ಟ್ ಆರ್ಟಿಕಲ್ ಇಸ್ ಅಬೌಟ್ ಮಾಡರ್ನೈಸೇಷನ್ ಆಫ್ ಪಂಚಾಯತ್. ಸೊ ನಮ್ಮ ಪಂಚಾಯತ್ಸ್ ಏನಿದಾವೆ ಅದರ ಆಧುನೀಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ಸ್ ಇದಾವೆ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. So before getting into these articles, so these are the answers for InQUEST challenge number 30, and we appreciate Veerashaiva, Kallesh, Danu and Akshay for giving correct answers. So with this, let's get into the first article of the day. So progress achieved in National Leprosy Eradication Program. So ಈ National Leprosy Eradication Program ಯಾವ ಸಚಿವಾಲಯದ ಕೆಳಗಡೆ ಬರುತ್ತೆ ಅಂದ್ರೆ Ministry of Health and Family Welfare ಸಚಿವಾಲಯದ ಕೆಳಗಡೆ ಬರುತ್ತೆ. So this National Leprosy Eradication Program is a centrally sponsored scheme. So ಇದು ಕೇಂದ್ರದ ಅನುದಾನಿತ ಒಂದು ಸ್ಕೀಮ್ ಆಗಿರುತ್ತೆ under the umbrella of National Health Mission. So National Health Mission ಕೆಳಗಡೆ ಬರ್ತಕ್ಕಂತ ಒಂದು ಸ್ಕೀಮ್ ಆಗಿರುತ್ತೆ. So India has achieved the elimination of leprosy as a public health problem. So ಭಾರತದಲ್ಲಿ ಈ ಒಂದು ಕುಷ್ಠರೋಗವನ್ನ ನಾವು ನಿರ್ಮೂಲನೆ ಮಾಡುವುದರಲ್ಲಿ ಯಶಸ್ವಿ ಆಗಿದ್ದೇವೆ. ಹಾಗಿದ್ರೆ what do you mean by elimination? ಅದಕ್ಕೊಂದು ಡೆಫಿನೇಷನ್ ಇರ್ಬೇಕಲ್ವಾ. ಸೊ ಆ ಡೆಫಿನೇಷನ್ ಏನು ಅಂದ್ರೆ, ಸೊ ಲೆಸ್ ದ್ಯಾನ್ 1 ಕೇಸ್ ಪರ್ 10,000 ಪಾಪ್ಯುಲೇಷನ್. ಅಂದ್ರೆ 10,000 ಜನಸಂಖ್ಯೆಗೆ ಒಂದು ಕೇಸ್ ಗಿಂತ ಕಡಿಮೆ ಇದ್ರೆ ಅದನ್ನ ನಾವು ಎರಾಡಿಕೇಶನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಒಂದು ಕೇಸ್ ಗಿಂತ ಜಾಸ್ತಿ ಇದ್ರೆ 10,000 ಪಾಪ್ಯುಲೇಷನ್ಗೆ, ಸೊ ಅಲ್ಲಿ ಲೆಪ್ರಸಿ ಇನ್ನು ಎರಾಡಿಕೇಟ್ ಆಗಿಲ್ಲ ಅಂತ ನಾವು ಡಿಫೈನ್ ಮಾಡ್ತೀವಿ. ಸೊ ಅಟ್ ದಿ ನ್ಯಾಷನಲ್ ಲೆವೆಲ್, ಸೊ ರಾಷ್ಟ್ರೀಯ ಮಟ್ಟದಲ್ಲಿ 10,000ಕ್ಕೆ ಒಂದು ಕೇಸ್, ಲೆಸ್ ದೆನ್ 1 ಕೇಸ್ ಇದ್ರೆ ಅದನ್ನ ನಾವು ಎರಾಡಿಕೇಶನ್ ಅಂತ ಕರಿತೀವಿ. ದಿ ನ್ಯಾಷನಲ್ ಲೆಪ್ರಸಿ ಎರಾಡಿಕೇಶನ್ ಪ್ರೋಗ್ರಾಮ್ ಏಮ್ಸ್ ಟು ಎಲಿಮಿನೇಟಿಂಗ್ ಲೆಪ್ರಸಿ ಇನ್ ಈಚ್ ಆಫ್ ದಿ ಡಿಸ್ಟ್ರಿಕ್ಟ್ಸ್ ಬೈ 2030. ಸೊ ನಮ್ಮ ಟಾರ್ಗೆಟ್ ಇರೋದು 2030 ವೇಳೆಗೆ ಪ್ರತಿ ಜಿಲ್ಲೆಯಲ್ಲೂ ಈ ಕುಷ್ಠರೋಗ ಅನ್ನೋದನ್ನ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡೋದು ಇದರ ಗುರಿಯಾಗಿದೆ. ಸೊ ಅಂಡರ್ ದಿ ನ್ಯಾಷನಲ್ ಲೆಪ್ರಸಿ ಎರಾಡಿಕೇಶನ್ ಪ್ರೋಗ್ರಾಮ್ ಆಕ್ಷನ್ ಇಸ್ ಟೇಕನ್ ಫಾರ್ ಅರ್ಲಿ ಕೇಸ್ ಡಿಟೆಕ್ಷನ್. ಸೊ ಇದರಲ್ಲಿ
ಅವ್ರು ಏನೇನು ಮೆಜರ್ಮೆಂಟ್ಸ್ ನ ತಗೊಳ್ತಾರ ಅಂದ್ರೆ ಅರ್ಲಿ ಕೇಸ್ ಡಿಟೆಕ್ಷನ್ ಅಂದ್ರೆ ಕಾಯಿಲೆಯನ್ನ ಬೇಗ ಗುರುತಿಸುವುದು, ಯಾಕಂದ್ರೆ ಅದನ್ನ ಗುರುತಿಸಿದ್ರೆ ಅದರ ಟ್ರೀಟ್ಮೆಂಟ್ ನ ನಾವು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ಬೋದು. ಕಂಪ್ಲೀಟ್ ಟ್ರೀಟ್ಮೆಂಟ್ ಅಂದ್ರೆ ಸಂಪೂರ್ಣ ಚಿಕಿತ್ಸೆ, ಯಾವ್ದೇ ಡಿಟೆಕ್ಟೆಡ್ ಕೇಸಸ್ ಇರುತ್ತೋ ಅವರಿಗೆ ಸಂಪೂರ್ಣವಾಗಿ ಚಿಕಿತ್ಸೆ ನೀಡಲಾಗುತ್ತೆ. ಅಂಡ್ ಟು ಕಂಟೈನ್ ದಿ ಆನ್ಸೆಟ್ ಆಫ್ ಡಿಸೀಸ್ ಇನ್ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಆಫ್ ದಿ ಇಂಡೆಕ್ಸ್ ಕೇಸಸ್ ಅಂದ್ರೆ ಯಾರಿಗೆ ಕುಷ್ಠರೋಗ ಬಂದಿದೆ ಅಂತ ತಪಾಸಣೆ ಆಗಿರುತ್ತೋ ಅವರ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಅಂದ್ರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಅವರ ಗಾರ್ಜಿಯನ್ಸ್ ಏನಿರ್ತಾರೆ ಅವ್ರಿಗೆ ಡಿಸೀಸ್ ಬರ್ದೆ ಹಾಗೆ ನೋಡ್ಕೊಳ್ಳೋದು ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶಗಳಾಗಿರುತ್ತೆ. ಹಾಗಿದ್ರೆ ಇಲ್ಲಿ ಮೇಜರ್ ಇನಿಷಿಯೇಟಿವ್ಸ್ ಅಂಡರ್ ನ್ಯಾಷನಲ್ ಲೆಪ್ರಸಿ ಎರಾಡಿಕೇಶನ್ ಪ್ರೋಗ್ರಾಮ್ ಆರ್ ಆಸ್ ಫಾಲೋಸ್. ಸೊ ಇದರಲ್ಲಿ ದರ್ ಇಸ್ ನೋ ಕಾನ್ಸೆಪ್ಟ್ ಹಿಯರ್, ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ಎವ್ರಿಥಿಂಗ್. ಸೊ ಇದರಲ್ಲಿ 2 ಸ್ಲೈಡ್ಸ್ ಇರುತ್ತೆ ಟೋಟಲ್ ಅವರ ಆಬ್ಜೆಕ್ಟಿವ್ಸ್ ಅಥವಾ ಏನೋ ದಿ ಇನಿಷಿಯೇಟಿವ್ಸ್ ಅವರ ಉಪಕ್ರಮಗಳೇನಿತ್ತೋ ಅದನ್ನ 2 ಸ್ಲೈಡ್ಸ್ ಅಲ್ಲಿ ಕೊಟ್ಟಿರ್ತೀವಿ. ಯು ಕ್ಯಾನ್ ಜಸ್ಟ್ ಪಾಸ್ ಅಂಡ್ go through everything. So with this, let's get into the second article. So efforts being taken to improve access of the poor to health services under Aashman Bharat scheme. So ಈ Aashman Bharat scheme ನ ಅಡಿಯಲ್ಲಿ ಈ ಭಾರತ ದೇಶದಲ್ಲಿ ಬಡತನ ಅಥವಾ ಬಡವರು ಏನಿದ್ದಾರೆ ಅವರಿಗೆ ಆರೋಗ್ಯ ಸೇವೆಗಳನ್ನ ಒದಗಿಸುವುದರಲ್ಲಿ ಸೊ ಲಾಟ್ ಆಫ್ ಎಫರ್ಟ್ಸ್ ನ ತೆಗೆದುಕೊಳ್ತಾ ಇದ್ದಾರೆ. ಸೊ ಈ ಆರ್ಟಿಕಲ್ ಕೂಡ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಂಡರ್ ಅಲ್ಲೇ ಬರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ ಅಂತ ಹೇಳ್ತೀವಿ ಇಸ್ ಅನ್ ಎಂಟೈಟಲ್ಮೆಂಟ್ ಬೇಸ್ಡ್ ಸ್ಕೀಮ್. ಸೊ ಏನಿದು ಎಂಟೈಟಲ್ಮೆಂಟ್ ಬೇಸ್ಡ್ ಸ್ಕೀಮ್ ಅಂದ್ರೆ no enrollment or registration of the beneficiary is required to avail the benefits under the scheme. ಅಂದ್ರೆ ಈ ಒಂದು ಸ್ಕೀಮ್ ನಡಿಯಲ್ಲಿ ಬೆನಿಫಿಟ್ಸ್ ನ ಪಡಿಬೇಕಾಗಿದ್ರೆ ಅವ್ರು ಎಲ್ಲೂ ರಿಜಿಸ್ಟ್ರೇಷನ್ ಮಾಡಿಸ್ತಕ್ಕಂತ ಅವಶ್ಯಕತೆ ಇಲ್ಲ, ಎನ್ರೋಲ್ಮೆಂಟ್ ಮಾಡಿಸ್ತಕ್ಕಂತ ಅವಶ್ಯಕತೆ ಇಲ್ಲ. ಅವ್ರ ಹತ್ರ ಆಧಾರ್ ಕಾರ್ಡ್ ಇದ್ರೆ ಸಾಕು. ಆ ಒಂದು ಕಾರ್ಡ್ ನ ಉಪಯೋಗಿಸ್ಕೊಂಡು ಅವರು ಡೆಸಿಗ್ನೇಟೆಡ್ ಹಾಸ್ಪಿಟಲ್ಸ್ ಎಲ್ಲೆಲ್ಲಿರುತ್ತೋ ಅಲ್ಲಿ ಅವರು ಉಚಿತವಾಗಿ ಟ್ರೀಟ್ಮೆಂಟ್ ನ ಪಡೆದುಕೊಳ್ಬಹುದಾಗಿರುತ್ತೆ. ಸೊ ಅದಕ್ಕೆ ಇದನ್ನ ನಾವು ಎಂಟೈಟಲ್ಮೆಂಟ್ ಬೇಸ್ಡ್ ಸ್ಕೀಮ್ ಅಂತ ಕರಿತೀವಿ. ದ ಬೆನಿಫಿಷಿಯರಿ ಮೇ ಡೈರೆಕ್ಟ್ಲಿ ವಿಸಿಟ್ ದಿ ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್, ಅದು ಪಬ್ಲಿಕ್ ಹಾಸ್ಪಿಟಲ್ ಆಗಿರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ ಆಗಿರ್ಬೋದು. ಅವರು ನೇರವಾಗಿ ಈ ಒಂದು ABPMJAY ಅಲ್ಲಿ ಕೆಲವೊಂದು ಹಾಸ್ಪಿಟಲ್ಸ್ ನ ಲಿಸ್ಟ್ ಮಾಡಿರ್ತಾರೆ, ಅದನ್ನ ನಾವು ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಅಂತ ಕರಿತೀವಿ. ಅದು ಪ್ರೈವೇಟ್ ಹಾಸ್ಪಿಟಲ್ ಆದ್ರೂ ಆಗಿರ್ಬೋದು, ಅಂದ್ರೆ ಖಾಸಗಿ ಆಸ್ಪತ್ರೆ ಆದ್ರೂ ಆಗಿರ್ಬೋದು ಅಥವಾ ಸರ್ಕಾರಿ ಆಸ್ಪತ್ರೆ ಆದ್ರೂ ಆಗಿರ್ಬೋದು. ಡೈರೆಕ್ಟ್ ಆಗಿ ಅವರಲ್ಲಿ ವಿಸಿಟ್ ಮಾಡಿ ಟು ಅವೈಲ್ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬೆನಿಫಿಟ್ಸ್, ಅಂದ್ರೆ ಯಾವುದೇ ಹಣವನ್ನು ನೀಡದೆ ಅವರು ಚಿಕಿತ್ಸೆಯನ್ನ ಪಡೆಯಬಹುದಾಗಿರುತ್ತೆ. ಸೊ ನ್ಯಾಷನಲ್ ಹೆಲ್ತ್ ಅಥಾರಿಟಿ, ದ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆಫ್ ABPMJAY ಹ್ಯಾಸ್ ಇಶ್ಯೂಡ್ ಅ ಕಾಂಪ್ರಿಹೆನ್ಸಿವ್ ಸೆಟ್ ಆಫ್ ಆಂಟಿ ಫ್ರಾಡ್ ಗೈಡ್ಲೈನ್ಸ್. ಅಂದ್ರೆ ಇದರಲ್ಲಿ ಆಗ್ತಕ್ಕಂತ ಮೋಸಗಳನ್ನ ತಡೆಯಲು, ಮೋಸ ಅಂದ್ರೆ ಫಾಲ್ಸ್ IDs ಕ್ರಿಯೇಟ್ ಮಾಡೋದು ಅಥವಾ ಹಾಸ್ಪಿಟಲ್ಸ್ ಮೈಟ್ ಕ್ಲೇಮ್ ಫಾಲ್ಸ್ ಬಿಲ್ಸ್. ಸೊ ಇದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಈ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಏನಿದೆ, ಸೊ ಇದು ಆಕ್ಚುಲಿ ಈ ಆಯುಷ್ಮಾನ್ ಭಾರತ್ ಸ್ಕೀಮ್ ನ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆಗಿರುತ್ತೆ. ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂತ ಒಂದು ಏಜೆನ್ಸಿ ಆಗಿರುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಆಂಟಿ ಫ್ರಾಡ್ ಗೈಡ್ಲೈನ್ಸ್ ನ ಕೊಟ್ಟಿರ್ತಾರೆ, ಅಂದ್ರೆ ಎಲ್ಲೆಲ್ಲಿ ಮೋಸ ಆಗುವ ಸಾಧ್ಯತೆಗಳಿರುತ್ತೋ ಸೊ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಆಂಟಿ ಫ್ರಾಡ್ ಗೈಡ್ಲೈನ್ಸ್ ನ ಅವರು ಫ್ರೇಮ್ ವರ್ಕ್ ಮಾಡಿರ್ತಾರೆ. ದಿ ಫೀಚರ್ ಆಫ್ ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ವೆರಿಫಿಕೇಶನ್ ಆಫ್ ಬೆನಿಫಿಷಿಯರಿ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಅಂಡ್ ಡಿಸ್ಚಾರ್ಜ್ ಇಸ್ ಲಾಂಚ್ಡ್ ಅಟ್ ಆಲ್ ಪ್ರೈವೇಟ್ ಹಾಸ್ಪಿಟಲ್ಸ್. ಅಂದ್ರೆ ಎಲ್ಲಾ ಖಾಸಗಿ ಆಸ್ಪತ್ರೆಗಳಲ್ಲಿ, ಇಲ್ಲಿ ನೋಡಿ ಇಟ್ ಈಸ್ ಪ್ರೈವೇಟ್ ಹಾಸ್ಪಿಟಲ್ಸ್, ನಾಟ್ ಪಬ್ಲಿಕ್ ಹಾಸ್ಪಿಟಲ್ಸ್. ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಈ ಒಂದು ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಯಾರಾದ್ರೂ ಟ್ರೀಟ್ಮೆಂಟ್ ಪಡೆದುಕೊಳ್ಬೇಕಾದ್ರೆ ಆ ಬಯೋಮೆಟ್ರಿಕ್ ವೆರಿಫಿಕೇಶನ್ ಆಗುತ್ತೆ ಆಫ್ ದೇರ್ ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ವೆರಿಫಿಕೇಶನ್ ಆಗುತ್ತೆ. ಸೊ ಈ ಒಂದು ವೆರಿಫಿಕೇಶನ್ ಆಗೋದ್ರಿಂದ ಯಾವುದೇ ರೀತಿಯ ಫ್ರಾಡ್ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ನಾವು ಲೆಟ್ಸ್ ನೋ ಮೋರ್ ಅಬೌಟ್ ಆಯುಷ್ಮಾನ್ ಭಾರತ್ ಸ್ಕೀಮ್. ಸೊ ದಿಸ್ ಈಸ್ ಆಲ್ಸೋ ರೆಫರ್ಡ್ ಆಸ್ ಆಯುಷ್ಮಾನ್ ಭಾರತ್ ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ ಕೂಡ ಕರಿತೀವಿ. ಇಟ್ ಈಸ್ ಅ ನ್ಯಾಷನಲ್ ಪಬ್ಲಿಕ್ ಹೆಲ್ತ್ ಇನ್ಶೂರೆನ್ಸ್ ಫಂಡ್ ಆಫ್ ದಿ ಗವರ್ನಮೆಂಟ್ ಆಫ್ ಇಂಡಿಯಾ. ಸೊ ಇದು ಭಾರತ ಸರ್ಕಾರದ ಒಂದು ಹೆಲ್ತ್ಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಮೆ ಯೋಜನೆ ಇದಾಗಿರುತ್ತೆ. that aims to provide free access to health insurance coverage for low income earners in the country. ಅಂದ್ರೆ ದೇಶದಲ್ಲಿ ಇರ್ತಕ್ಕಂತ ಕಡಿಮೆ ಆದಾಯವನ್ನ ಪಡಿತಾ ಇರ್ತಕ್ಕಂತ ಬಡತನ ರೇಖೆಗಿಂತ ಕಡಿಮೆ ಇರ್ತಕ್ಕಂತ ಜನ ಏನಿರ್ತಾರೆ ಅಥವಾ ಬಡತನಕ್ಕೆ ಒಳಪಟ್ಟ ಆ ವರ್ಗ ಏನಿರುತ್ತೆ, ಸೊ ಅವ್ರಿಗೆ ಉಚಿತವಾಗಿ ಆರೋಗ್ಯ ಸೇವೆ ನೀಡ್ತಕ್ಕಂಥದ್ದು ಇದರ ಒಂದು ಉದ್ದೇಶವಾಗಿರುತ್ತೆ. When anyone needs additional care than PMJY,
provides free secondary healthcare for those needing specialist treatment and tertiary healthcare for those requiring hospitalization. Andre there are 3 types of diseases. Ondana ನಾವು primary ಅಂತ ಕರಿತೀವಿ, secondary ಅಂತ, tertiary ಅಂತ. So primary is very basic, so ತುಂಬಾ ಸಾಮಾನ್ಯವಾದ ಕಾಯಿಲೆಗಳಾಗಿರುತ್ತೆ. Secondary ಅಂದ್ರೆ ಸ್ವಲ್ಪ ಪ್ರೈಮರಿ ಗಿಂತ ಸ್ವಲ್ಪ ಸಿವಿಯರ್ ಇರುತ್ತೆ. ಅಂಡ್ ಟರ್ಷಿಯರಿ ಅಂದ್ರೆ ಅಲ್ಲಿ ಸರ್ಜರಿ ಅಥವಾ ಈ ತರ ಪ್ರೊಸೀಜರ್ಸ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಈ PMJ ಕೆಳಗಡೆ ಪ್ರೈಮರಿಗೂ, ಸೆಕೆಂಡರಿಗೂ, ಟರ್ಷಿಯರಿಗೂ ಈ 3 ಕ್ಯಾಟಗರೀಸ್ ಅಲ್ಲಿ ಟ್ರೀಟ್ಮೆಂಟ್ ನ ಒದಗಿಸಲಾಗುತ್ತದೆ. ಸೊ ನಿಮ್ಗೆ ಸ್ಟೇಟ್ಮೆಂಟ್ಸ್ ಅಲ್ಲಿ ಕೊಟ್ರೆ ನಿಮ್ಗೆ ಗೊತ್ತಿರಬೇಕು. ಸೊ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಸೆಕೆಂಡರಿ ಮತ್ತೆ ಟರ್ಷಿಯರಿ ಎರಡು ಪ್ರಾಬ್ಲಮ್ಸ್ ಗೂ ಟ್ರೀಟ್ಮೆಂಟ್ ಅನ್ನ ಕೊಡಲಾಗುತ್ತೆ. ಸೊ ನಾಟ್ ಜಸ್ಟ್ ದಿ ಪ್ರೈಮರಿ ಕನ್ಸರ್ನ್ಸ್. ದ ಪ್ರೋಗ್ರಾಮ್ ಇಸ್ ಪಾರ್ಟ್ ಆಫ್ ಇಂಡಿಯನ್ ಗವರ್ನಮೆಂಟ್ಸ್ ನ್ಯಾಷನಲ್ ಹೆಲ್ತ್ ಪಾಲಿಸಿ. ಸೊ ಭಾರತದ ಸರ್ಕಾರದ ರಾಷ್ಟ್ರೀಯ ಆರೋಗ್ಯ ಪಾಲಿಸಿ ಏನಿರುತ್ತೆ ಅದರ ಒಂದು ಪಾರ್ಟ್ ಆಗಿರುತ್ತೆ. ಇಟ್ ವಾಸ್ ಲಾಂಚ್ಡ್ ಇನ್ ಸೆಪ್ಟೆಂಬರ್ 2018. ಸೊ 2018 ಸೆಪ್ಟೆಂಬರ್ ಅಲ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ಲಾಂಚ್ ಮಾಡಿರ್ತಾರೆ. ದ ಮಿನಿಸ್ಟ್ರಿ ಲೇಟರ್ ಎಸ್ಟಾಬ್ಲಿಷ್ ದಿ ನ್ಯಾಷನಲ್ ಹೆಲ್ತ್ ಅಥಾರಿಟಿ. ಸೊ ಈ ಒಂದು ಪ್ರೋಗ್ರಾಮ್ ನ ಲಾಂಚ್ ಮಾಡಿದ ನಂತರ ಒಂದು ನ್ಯಾಷನಲ್ ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡಿರುತ್ತೆ. ಸೊ ಇದರ ಒಂದು ಉದ್ದೇಶ ಏನು ಅಂದ್ರೆ ಆಸ್ ಅನ್ ಆರ್ಗನೈಸೇಷನ್ ಟು ಅಡ್ಮಿನಿಸ್ಟರ್ ದಿ ಪ್ರೋಗ್ರಾಮ್. ಸೊ ಈ ಒಂದು ಕಾರ್ಯಕ್ರಮವನ್ನ ಅಡ್ಮಿನಿಸ್ಟರ್ ಮಾಡ್ಲಿಕ್ಕೆ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಇಟ್ ಈಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಸೊ ಇದೊಂದು ಕೇಂದ್ರದ ಅನುದಾನ ಸಹಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಅಂಡ್ ಇಸ್ ಜಾಯಿಂಟ್ಲಿ ಫಂಡೆಡ್ ಬೈ ಬೋತ್ ಯೂನಿಯನ್ ಗವರ್ನಮೆಂಟ್ ಅಂಡ್ ಸ್ಟೇಟ್. ಸೊ ಇದನ್ನ ಇವನ್ ದೋ ಇಟ್ ಇಸ್ ಇದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದ್ರು ಯೂನಿಯನ್ ಗವರ್ನಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಇಬ್ಬರೂ ಕೂಡ ಸೊ ಇದರಲ್ಲಿ ಫಂಡ್ ನ ಶೇರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಮ್ಗೆ ಗೊತ್ತಿದ್ದ ಹಾಗೆ ಸೊ ಕರ್ನಾಟಕದಲ್ಲಿ ಮುಂಚೆ ಸಂಜೀವಿನಿ ಅಂತ ಒಂದು ಕಾರ್ಯಕ್ರಮ ಇತ್ತು. ಸೊ ಸೇಮ್ ಹೆಲ್ತ್ ಬೆನಿಫಿಟ್ ಗೋಸ್ಕರನೇ ಸೊ ಸಂಜೀವಿನಿ ಅಂತ ಒಂದು ಕಾರ್ಡ್ ಇರ್ತಾ ಇತ್ತು. ಸೊ ಅದನ್ನ ಇವಾಗ ಮರ್ಜ್ ಮಾಡಿ ಸೊ ಆಯುಷ್ಮಾನ್ ಭಾರತ್ ಅಡಿಗೆ ಅದನ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ದಟ್ ಸ್ಟೇಟ್ ಕೂಡ ಮತ್ತೆ ಯೂನಿಯನ್ ಗವರ್ಮೆಂಟ್ ಕೂಡ ಇದರಲ್ಲಿ ಫಂಡ್ ನ ಶೇರ್ ಮಾಡ್ಕೊಳ್ಳುತ್ತೆ. ಬೈ ಆಫರಿಂಗ್ ಸರ್ವಿಸಸ್ ಟು 50 crore ಪೀಪಲ್, ಇಟ್ ಈಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಗವರ್ನಮೆಂಟ್ ಸ್ಪಾನ್ಸರ್ಡ್ ಹೆಲ್ತ್ ಕೇರ್ ಪ್ರೋಗ್ರಾಮ್. ಅಂದ್ರೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಭಾರತ ದೇಶದಲ್ಲಿ 50 ಕೋಟಿಯಷ್ಟು ಜನರಿಗೆ ಉಚಿತವಾದ ಆರೋಗ್ಯ ಸೇವೆಯನ್ನ ಕೊಡುವುದರ ಮುಖಾಂತರ ಇದೊಂದು ಇಡೀ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಆರೋಗ್ಯ ಸೇವೆ, ಉಚಿತ ಆರೋಗ್ಯ ಸೇವೆ ನೀಡ್ತಕ್ಕಂತ ಒಂದು ಕಾರ್ಯಕ್ರಮವಾಗಿರುತ್ತೆ. ನಾವು ವಾಟ್ ಆರ್ ದಿ ಫೀಚರ್ಸ್ ಆಫ್ PMJ? ಸೊ ಇದೇನಾಗುತ್ತೆ ಅಂದ್ರೆ ಇಟ್ ಪ್ರೊವೈಡ್ಸ್ ಹೆಲ್ತ್ ಕವರೇಜ್ ಫಾರ್ 10 crore ಹೌಸ್ ಹೋಲ್ಡ್ಸ್ ಆರ್ 50 crore ಇಂಡಿಯನ್ಸ್. ಸೊ ಇದರಲ್ಲಿ 10 ಕೋಟಿ ಫ್ಯಾಮಿಲೀಸ್ಗೆ ಅಥವಾ 50 ಕೋಟಿ ಭಾರತೀಯರಿಗೆ ಹೆಲ್ತ್ ಕವರೇಜ್ ನ ಇದು ಒದಗಿಸುತ್ತದೆ. ಪ್ರೊವೈಡ್ಸ್ ಎ ಕವರ್ ಆಫ್ 5 lakh per family per year for medical treatment in empaneled hospitals, both public and private. ಅಂದ್ರೆ ಒಂದು ವರ್ಷಕ್ಕೆ ಒಂದು ಫ್ಯಾಮಿಲಿಗೆ 5 ಲಕ್ಷದವರೆಗೂ ಕವರೇಜ್ ಇರುತ್ತೆ. ಬಟ್ ಇಲ್ಲಿ ಯಾವುದು ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಇರುತ್ತೋ ಅಲ್ಲಿ ಮಾತ್ರ ಟ್ರೀಟ್ಮೆಂಟ್ ನ ಅವರು ಉಚಿತವಾಗಿ ಪಡೆದುಕೊಳ್ಬಹುದು. ಸೊ ಎಲ್ಲಂದ್ರಲ್ಲಿ ಉಚಿತವಾದ ಆರೋಗ್ಯ ಸೇವೆ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಆಫರಿಂಗ್ ಕ್ಯಾಶ್ಲೆಸ್ ಪೇಮೆಂಟ್ ಅಂಡ್ ಪೇಪರ್ಲೆಸ್ ರೆಕಾರ್ಡ್ ಕೀಪಿಂಗ್ ಥ್ರೂ ದಿ ಹಾಸ್ಪಿಟಲ್ ಆರ್ ಡಾಕ್ಟರ್ಸ್ ಆಫೀಸ್. ಸೊ ಇಲ್ಲಿ ಯಾವುದೇ ರೀತಿಯ ಕ್ಯಾಶ್ ಪೇಮೆಂಟ್ ಇರೋದಿಲ್ಲ ಮತ್ತೆ ಯಾವುದೇ ರೀತಿಯ paper documentation irodilla. So everything will be online. So using criteria from the socio-economic and caste census of 2011 to determine eligibility for benefits. Andre 2011 ಜನಗಣತಿ ಏನ್ ನಡೆದಿರುತ್ತೆ. ಸೊ ಅಲ್ಲಿ ಪಾವರ್ಟಿ ಅಥವಾ ಸೋಶಿಯೋ ಎಕನಾಮಿಕ್ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಏನು ಟೋಟಲ್ ಸಂಖ್ಯೆ ಡಿಟರ್ಮೈನ್ ಆಗಿತ್ತೋ ಆ ಒಂದು ಸಂಖ್ಯೆಯ ಆಧಾರದ ಮೇಲೆ ಈ ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಸೊ ನೋ ರಿಸ್ಟ್ರಿಕ್ಷನ್ಸ್ ಆನ್ ಫ್ಯಾಮಿಲಿ ಸೈಜ್, ಏಜ್ ಮತ್ತೆ ಜೆಂಡರ್. ಸೊ ಯಾವುದೇ ಅವ್ರೇನಾದ್ರೂ ಪಾವರ್ಟಿ ಅಲ್ಲಿದ್ರೆ ಅಂದ್ರೆ ಬಡವರಾಗಿದ್ರೆ ಆ ಫ್ಯಾಮಿಲಿ ಸೈಜ್ ಬಗ್ಗೆನೂ ಯಾವುದೇ ಕನ್ಸರ್ನ್ಸ್ ಇರೋದಿಲ್ಲ. ಅಂದ್ರೆ ಒಂದ್ ಮನೆಯಲ್ಲಿ ಒಬ್ರಿದ್ರೂ ಅಪ್ಲಿಕಬಲ್ ಆಗುತ್ತೆ, 20 ಜನ ಇದ್ರೂ ಈ ಸ್ಕೀಮ್ ನ ಅವರು ತೆಗೆದುಕೊಳ್ಬಹುದು. ಸೊ ಯಾವುದೇ ಏಜ್ ಕ್ರೈಟೀರಿಯಾ ಇರೋದಿಲ್ಲ, ಯಾವುದೇ ಜೆಂಡರ್ ಕ್ರೈಟೀರಿಯಾ ಇರೋದಿಲ್ಲ. ಬೋತ್ ಮೆನ್ ಅಂಡ್ ವುಮೆನ್ ಕ್ಯಾನ್ ಈಕ್ವಲಿ ಅವೈಲ್ ದಿಸ್ ಸ್ಕೀಮ್. ಸೊ ಆಲ್ ಪ್ರೀವಿಯಸ್ ಮೆಡಿಕಲ್ ಕಂಡೀಷನ್ಸ್ ಆರ್ ಕವರ್ಡ್ ಅಂಡರ್ ದಿ ಸ್ಕೀಮ್. ಅಂದ್ರೆ ಈ ಒಂದು ಪ್ರೈವೇಟ್ ಇನ್ಶೂರೆನ್ಸ್ ನ ನಾವು ತೆಗೆದುಕೊಳ್ಬೇಕಾದ್ರೆ, ಹೆಲ್ತ್ ಇನ್ಶೂರೆನ್ಸ್ ನ ತೆಗೆದುಕೊಳ್ಬೇಕಾದ್ರೆ ಕೆಲವೊಂದ್ಸಾರಿ ಈ ಏಜ್ಡ್ ಪರ್ಸನ್ಸ್ ಯಾರು ಇರ್ತಾರೋ ಅಂದ್ರೆ ಸ್ವಲ್ಪ
ವಯಸ್ಸಾಗಿರೋರಿಗೆ ಪ್ರೀ ಮೆಡಿಕಲ್ ಟೆಸ್ಟ್ ಮಾಡಿಸಿ ಅದಾದ್ಮೇಲೆ ಇನ್ಶೂರೆನ್ಸ್ ಕೊಡ್ತಾರೆ. ಬಟ್ ಇಲ್ಲಿ ಈ ಆಯುಷ್ಮಾನ್ ಭಾರತ್ ಸ್ಕೀಮ್ ನಡಿಯಲ್ಲಿ ಸೊ ಯಾವುದೇ ರೀತಿಯ ಟೆಸ್ಟಿಂಗ್ ಅವಶ್ಯಕತೆ ಇಲ್ಲ. ಅವರಿಗೆ ಪ್ರೀವಿಯಸ್ ಮೆಡಿಕಲ್ ಕಂಡೀಷನ್ಸ್ ಇದ್ರೂ ಕೂಡ, ಫಾರ್ ಎಕ್ಸಾಂಪಲ್ ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸೋದಕ್ಕಿಂತ ಮುಂಚೆನೆ ಅವ್ರಿಗೆ ಏನಾದ್ರು ಡಯಾಬಿಟಿಸ್, BP ಏನೇ ಇದ್ರೂ ಅವರು ಈ ಒಂದು ಸ್ಕೀಮ್ ನಡಿಯಲ್ಲಿ ಕವರ್ ಆಗ್ತಾರೆ. ಸೊ ಇಟ್ ಕವರ್ಸ್ 3 days of pre-hospitalization and 15 days of post-hospitalization, including diagnostic care and expenses on medicines. ಅಂದ್ರೆ ಹಾಸ್ಪಿಟಲ್ ಪ್ರೀ-ಹಾಸ್ಪಿಟಲೈಸೇಷನ್, ಸೊ ಹಾಸ್ಪಿಟಲೈಸೇಷನ್ ಆಗೋದಕ್ಕಿಂತ 3 ದಿವಸ ಮುಂಚೆ, ಅದಾದ್ಮೇಲೆ ಹಾಸ್ಪಿಟಲೈಸ್ ಆದ್ಮೇಲೆ 15 ದಿನ ಅಂದ್ರೆ ಪೋಸ್ಟ್ ಹಾಸ್ಪಿಟಲೈಸೇಷನ್, ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದ್ಮೇಲೆ 15 ದಿನದವರೆಗೂ ಸೊ ಕೇರ್ ನ ಪ್ರೊವೈಡ್ ಮಾಡಲಾಗುತ್ತೆ, ಇನ್ಕ್ಲೂಡಿಂಗ್ ಡಯಾಗ್ನೋಸ್ಟಿಕ್ ಕೇರ್. ಅಂದ್ರೆ ಆ ತಪಾಸಣೆ ಏನಿರುತ್ತೆ, ಆ ಟೆಸ್ಟಿಂಗ್ಸ್ ನ ಕೂಡ ಕ್ಲೇಮ್ ಮಾಡಬಹುದು. ಅದಾದ್ಮೇಲೆ ಇದರಲ್ಲಿ ಯೂಸ್ ಮಾಡ್ತಕ್ಕಂತ ಔಷಧಿಗಳಿಗೂ ಕೂಡ ಅವರು ಉಚಿತವಾಗಿ ಸೇವೆಯನ್ನ ಪಡಿಬಹುದು. ದ ಸ್ಕೀಮ್ ಇಸ್ ಪೋರ್ಟಬಲ್ ಅಂಡ್ ಬೆನಿಫಿಷರಿ ಕ್ಯಾನ್ ಅವೈಲ್ ಮೆಡಿಕಲ್ ಟ್ರೀಟ್ಮೆಂಟ್ ಅಟ್ ಎನಿ PMJ ಎಂಪ್ಯಾನಲ್ಡ್ ಹಾಸ್ಪಿಟಲ್ ಔಟ್ಸೈಡ್ ದೇರ್ ಸ್ಟೇಟ್ ಎನಿವೇರ್ ಇನ್ ದ ಕಂಟ್ರಿ. ಅಂದ್ರೆ ನಾನು ಕರ್ನಾಟಕದಲ್ಲಿದ್ರೆ ನಾನು ಕರ್ನಾಟಕದ ಹಾಸ್ಪಿಟಲ್ಸ್ ಅಲ್ಲೇ ಟ್ರೀಟ್ಮೆಂಟ್ ಪಡೆದುಕೊಳ್ಬೇಕು ಅಂತ ಯಾವುದೇ ಕಾನೂನು ಇಲ್ಲ. ಸೊ ಭಾರತದ ಒಂದು ನಾಗರಿಕನಾಗಿದ್ದು ಅವರು ಒಂದು ಈ ಕ್ರೈಟೀರಿಯಾ, ಪಾವರ್ಟಿ ಅನ್ನೋ ಒಂದು ಕ್ರೈಟೀರಿಯಾ ಒಳಗಡೆ ಇದ್ರೆ ದೇಶದ ಯಾವುದೇ ಎಂಪ್ಯಾನಲ್ಡ್ ಹಾಸ್ಪಿಟಲ್ ಅಲ್ಲಿ ಈ ಆಯುಷ್ಮಾನ್ ಭಾರತ್ ಸ್ಕೀಮ್ ನಡಿಯಲ್ಲಿ ಅವರು ಚಿಕಿತ್ಸೆಯನ್ನ ಪಡೆದುಕೊಳ್ಬಹುದಾಗಿರುತ್ತೆ. ಸೊ ಮೋರ್ ದನ್ 14 crore health IDs created in the country under Aashman Bharat digital mission. ಸೊ ಈ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಏನಿದೆ, ಸೊ ಇದರಲ್ಲಿ 14 ಕೋಟಿಯಷ್ಟು ಹೆಲ್ತ್ ID ಕಾರ್ಡ್ಸ್ ನ ಕ್ರಿಯೇಟ್ ಮಾಡಲಾಗಿದೆ ಇದುವರೆಗೂ. ಸೊ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್, ಸೊ ದಿಸ್ ಇಸ್ ಅ ಪಾರ್ಟ್ ಆಫ್ ಆಯುಷ್ಮಾನ್ ಭಾರತ್. ನಾವು ಇಷ್ಟೊತ್ತು ಡಿಸ್ಕಸ್ ಏನ್ ಮಾಡಿದ್ವಿ ಅದರ ಒಂದು ಭಾಗವಾಗಿರುತ್ತೆ. ಇದನ್ನ ನಾವು ಡಿಜಿಟಲ್ ಮಿಷನ್ ಅಂತ ಕರಿತೀವಿ. ಈ ಒಂದು ಮಿಷನ್ ಅಡಿಯಲ್ಲಿ 14 ಕೋಟಿ ಹೆಲ್ತ್ ID ಕಾರ್ಡ್ಸ್ ಇದುವರೆಗೂ ಕ್ರಿಯೇಟ್ ಆಗಿರುತ್ತೆ. ಸೊ ಇದರ ಒಂದು ಗುರಿ ಏನಾಗಿತ್ತು ಅಂದ್ರೆ ಟು ಕ್ರಿಯೇಟ್ ಅನ್ ಆನ್ಲೈನ್ ಪ್ಲಾಟ್ಫಾರ್ಮ್ ಎನೇಬಲಿಂಗ್ ಇಂಟರ್ ಆಪರಬಿಲಿಟಿ ಆಫ್ ಹೆಲ್ತ್ ಡೇಟಾ ವಿತ್ ಇನ್ ದಿ ಹೆಲ್ತ್ ಇಕೋಸಿಸ್ಟಮ್. ಅಂದ್ರೆ ಈ ಒಂದು ಆರೋಗ್ಯ ವ್ಯವಸ್ಥೆಯಲ್ಲಿ, ಆರೋಗ್ಯ ಪರಿಸರ ವ್ಯವಸ್ಥೆ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಒಂದು ಡೇಟಾ ಬೇಸ್ ನ ಕ್ರಿಯೇಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಯಾರೋ ಒಬ್ರು ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಒಂದು ಟ್ರೀಟ್ಮೆಂಟ್ ನ ತೆಗೆದುಕೊಳ್ತಾ ಇರ್ತಾರೆ, ಒಂದ್ ಸ್ಟೇಟ್ ಅಲ್ಲಿ ಇರ್ತಾರೆ, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಇರ್ತಾರೆ. ಸೊ ಅವರು ಬೇರೆ ಸ್ಟೇಟ್ಗೆ ಶಿಫ್ಟ್ ಆಗ್ಬೋದು ಡ್ಯೂ ಟು ಜಾಬ್ ಆರ್ ಎನಿಥಿಂಗ್, ಮೈಗ್ರೇಷನ್ ಆರ್ ಎನಿಥಿಂಗ್. ಸೊ ಅವ್ರ ಡೇಟಾ ಬರೀ ಕರ್ನಾಟಕದ ಹಾಸ್ಪಿಟಲ್ಸ್ ಮಾತ್ರ ಅಕ್ಸೆಸಿಬಲ್ ಇರಬಾರ್ದು. ಯಾವ್ದಾವ್ದು ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ ಇರುತ್ತೋ ಎಲ್ಲದಕ್ಕೂ ಅವರ ಒಂದು ಡೇಟಾ ಅವೈಲಬಲ್ ಇರಬೇಕು. ಸೊ ಇದನ್ನ ಇನ್ಶೂರ್ ಮಾಡ್ಲಿಕ್ಕೆ ಈ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ನ ಮಾಡಿರ್ತಾರೆ. ಅಂದ್ರೆ ಎಲ್ಲಾ ಹಾಸ್ಪಿಟಲ್ಸ್ ಸ್ಟೇಕ್ ಹೋಲ್ಡರ್ಸ್ಗೂ ಒಂದು ಕಾಮನ್ ಡೇಟಾ ಬೇಸ್ ನ ಕ್ರಿಯೇಟ್ ಮಾಡ್ತಾರೆ. ಸೊ ಎನಿ ಹಾಸ್ಪಿಟಲ್ ಕ್ಯಾನ್ ಆಕ್ಸೆಸ್ ದಿ ಡೇಟಾ ಟೇಕಿಂಗ್ ದಿ ಕನ್ಸೆಂಟ್ ಆಫ್ ದಿ ಪೇಷಂಟ್. ಸೊ ಈ ಒಂದು ವ್ಯವಸ್ಥೆಯನ್ನ ನಾವು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಂತ ಕರಿತೀವಿ. ಸೊ ಇದೇನಂದ್ರೆ ಟು ಕ್ರಿಯೇಟ್ ಲಾಂಜಿಟ್ಯೂಡ್ನಲ್ ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡ್ ಆಫ್ ಎವ್ರಿ ಸಿಟಿಸನ್, make healthcare accessible for citizens, including reducing the cost of the care and enabling greater efficiencies in the health service delivery. So ಈ health service delivery ಅಲ್ಲಿ greater efficiencies ನ ಕ್ರಿಯೇಟ್ ಮಾಡ್ಲಿಕ್ಕೆ, ಅದಾದ್ಮೇಲೆ to create health service accessible to every citizen. ಓಕೆ, ಕಡಿಮೆ ವೆಚ್ಚದಲ್ಲಿ ಎಲ್ಲಾ ಪ್ರತಿ ನಾಗರಿಕನಿಗೂ ಕಡಿಮೆ ವೆಚ್ಚದಲ್ಲಿ ಆರೋಗ್ಯ ವ್ಯವಸ್ಥೆಯನ್ನ ಒದಗಿಸಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನ ಮಾಡಿರ್ತಾರೆ. The digital health ecosystem created by Aashman Bharat digital mission supports continuity of care across primary, secondary, tertiary healthcare in seamless manner. ಅಂದ್ರೆ ಯಾವುದೇ ಒಂದು ಅಡ್ಡಿಗಳಿಲ್ಲದೆ ಪ್ರೈಮರಿ, ಪ್ರಾಥಮಿಕ, ದ್ವಿತೀಯ ಮತ್ತೆ ತೃತೀಯ ವರ್ಗದ ಆರೋಗ್ಯ ಸೇವೆಗಳನ್ನ ಪಡೆದುಕೊಳ್ಳಬಹುದಾಗಿರುತ್ತೆ ನಿರಂತರವಾಗಿ. It ensures availability of healthcare services through electronic means, particularly in remote and rural areas where generally such specialist care may not be available. So ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲಿ ಈ ಒಂದು ವಿಶೇಷವಾದ ಸ್ಪೆಷಲಿಸ್ಟ್ ಕೇರ್ ಅವೈಲಬಲ್ ಇರೋದಿಲ್ವೋ, ಸೊ ಇದನ್ನ ಈ ಎಲೆಕ್ಟ್ರಾನಿಕ್ ಮೀನ್ಸ್ ನ ಮುಖಾಂತರ, ಅಂದ್ರೆ ವಿದ್ಯುನ್ಮಾನ ಪ್ರಕ್ರಿಯೆಯನ್ನ ಮಾಡ್ತಕ್ಕಂಥದ್ರ ಮುಖಾಂತರ ಆರೋಗ್ಯ ಸೇವೆಯನ್ನ ಒದಗಿಸ್ಲಿಕ್ಕೆ ಇದೊಂದು ಸಹಾಯ ಮಾಡುತ್ತೆ. Moreover, this mission has been built on the principle of privacy by design. ಅಂದ್ರೆ ಇದರ ಒಂದು ವಿನ್ಯಾಸ ಏನಿರುತ್ತೆ ಅದು ಖಾಸಗಿ ಆಗಿರುತ್ತೆ. ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ವಾಟ್ ಯು ಮೀನ್ ಬೈ privacy by design and federation architecture to facilitate secure data exchange between the intended stakeholders after the citizens consent. ಅಂದ್ರೆ ಈ ಒಂದು ಸಿಟಿಸನ್ಸ್ ಒಪ್ಪಿಗೆ ಪಡೆದುಕೊಂಡ ನಂತರ ಆ ಡಿಸೈನ್ ಹೆಂಗಿರುತ್ತೆ ಅಂದ್ರೆ ಆ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅದು ಎಲ್ಲರೂ ಯಾರು ಬೇಕಂದ್ರೆ ಅವರು ಎಕ್ಸೆಸ್ ಮಾಡಕ್ಕಾಗಲ್ಲ.
ಅದಕ್ಕೆ ಅದನ್ನ ಪ್ರೈವಸಿ ಬೈ ಡಿಸೈನ್ ಅಂತ ಕರಿತೀವಿ. ಅದರ ವಿನ್ಯಾಸ ಏನಾಗಿರುತ್ತೆ, ಖಾಸಗಿತನಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ನ ಕೊಡುತ್ತೆ. ಸೊ ಅದನ್ನ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಈ ಆರೋಗ್ಯ ಸೇವೆ ನೀಡ್ತಕ್ಕಂತ ಸಿಬ್ಬಂದಿ ಏನಿರ್ತಾರೆ ಅವರು ಆ ಡೇಟಾನ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಪರ್ಮಿಷನ್ ಪಡೆದುಕೊಂಡ ನಂತರ ಅವರು ನಿಮ್ಮ ಡೇಟಾನ ಆಕ್ಸೆಸ್ ಮಾಡಬಹುದಾಗಿರುತ್ತೆ. ಸೊ ಅದಕ್ಕೆ ಇದನ್ನ ನಾವು ಪ್ರೈವಸಿ ಬೈ ಡಿಸೈನ್ ಅಂಡ್ ಫೆಡರೇಟೆಡ್ ಆರ್ಕಿಟೆಕ್ಚರ್ ಅಂದ್ರೆ ಒಕ್ಕೂಟ ವ್ಯವಸ್ಥೆ, ಅಂದ್ರೆ ಎಲ್ಲರಿಗೂ ಇದು ಲಭ್ಯವಿರುತ್ತೆ. ಬಟ್ ಒನ್ ಕಂಡೀಷನ್ ಏನಂದ್ರೆ ಸಿಟಿಜನ್ಸ್ ಕನ್ಸೆಂಟ್ ಕಂಪಲ್ಸರಿ ತೆಗೆದುಕೊಳ್ಬೇಕಾಗುತ್ತೆ. So with this, let's get into the fourth article. So this article is also related to Ministry of Health and Family Welfare, National Program for Prevention and Control of Cancer, Diabetes, Cardiovascular Diseases and Stroke. So ಇದನ್ನ ನ್ಯಾಷನಲ್ ಪ್ರೋಗ್ರಾಮ್, ಒಂದು ರಾಷ್ಟ್ರೀಯ ಪ್ರೋಗ್ರಾಮ್ ನ ಮಾಡ್ತಾ ಇದ್ದಾರೆ. ಸೊ ಇದು ತುಂಬಾ ಹಿಂದೆನೆ ಲಾಂಚ್ ಆಗಿತ್ತು. ಅದ್ರ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ನ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಎಲ್ಲಾ ಕಾಯಿಲೆಗಳನ್ನ ನಾವು ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಕರಿತೀವಿ. Under the National Program for Prevention and Control of Cancer, Diabetes, Cardiovascular Diseases and Stroke, NPCDCS anta kariತೀವಿ. So it was launched in the year 2010 as a part of National Health Mission. So National Health Mission na ಒಂದು ಭಾಗವಾಗಿ 2010ರಲ್ಲಿ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. The Union Ministry of Health and Family Welfare provides technical and financial support to states and union territories. So ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಏನಿದೆ ಅಥವಾ ಸಚಿವಾಲಯ ಏನಿದೆ, ಇದು ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಣಕಾಸಿನ ಸಹಾಯ ಮಾಡುತ್ತೆ, ಬೇಸ್ಡ್ ಆನ್ ದಿ ಪ್ರಪೋಸಲ್ಸ್ ರಿಸೀವ್ಡ್ ಫ್ರಮ್ ದಿ ಸ್ಟೇಟ್ಸ್ ಅಂಡ್ ಯುಟಿಸ್ ಅಂಡ್ ಸಬ್ಜೆಕ್ಟೆಡ್ ಟು ರಿಸೋರ್ಸ್ ಎನ್ವಲಪ್. ಸೊ ಆ ಒಂದು ರಾಜ್ಯಗಳಲ್ಲಿ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳ ಲಭ್ಯತೆಯ ಮೇರೆಗೆ ಅವರು ಏನ್ ಪ್ರಪೋಸಲ್ಸ್ ಈ ಯೂನಿಯನ್ ಮಿನಿಸ್ಟ್ರಿಗೆ ಕಳಿಸ್ತಾರೋ ಅದರ ಆಧಾರದ ಮೇಲೆ ಹಣಕಾಸಿನ ಸಪೋರ್ಟ್ ಅಥವಾ ಬೆಂಬಲವನ್ನ ಈ ಒಂದು ಸಚಿವಾಲಯ ನೀಡುತ್ತೆ. ದ ಪ್ರೋಗ್ರಾಮ್ focuses on strengthening infrastructure, human resource development, health promotion and awareness generation for prevention, early diagnosis, management and referral to any appropriate level of healthcare facility for the treatment of non-communicable diseases. So ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಮೂಲ ಸೌಕರ್ಯಗಳ ಬಲಪಡಿಸುವಿಕೆ, ಅಂದ್ರೆ ಈ ಕಾಯಿಲೆಗಳನ್ನ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಆಸ್ಪತ್ರೆಗಳಿರ್ಬೋದು, ಅದನ್ನ ಎನ್ರಿಚ್ ಮಾಡೋದು, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂದ್ರೆ ಮಾನವ ಸಂಪನ್ಮೂಲದ ಅಭಿವೃದ್ಧಿ, ಈ ಕಾಯಿಲೆನ ಟ್ರೀಟ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಮಾನವ ಸಂಪನ್ಮೂಲದ ಅಭಿವೃದ್ಧಿ, ಹೆಲ್ತ್ ಪ್ರಮೋಷನ್ ಅಂದ್ರೆ ಆರೋಗ್ಯದ ಒಂದು ಪ್ರಮೋಷನ್, ಅಂದ್ರೆ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು, ಯಾಕಂದ್ರೆ ಇವು ನಾನ್ ಕಮ್ಯುನಿಕಬಲ್ ಡಿಸೀಸಸ್, ಅಂದ್ರೆ ಇವು ಮೇಜರ್ಲಿ ನಮ್ಮ ಜೀವನ ಶೈಲಿಗೆ ಸಂಬಂಧಿಸಿದ ಕಾಯಿಲೆಗಳಾಗಿರುತ್ತೆ. ಇದರಿಂದ ಅವೇರ್ನೆಸ್ ಜನರೇಷನ್ ಫಾರ್ ಪ್ರಿವೆನ್ಷನ್. ಸೊ ಇವುಗಳನ್ನ ತಡೆಗಟ್ಟಲಿಕ್ಕೆ ಸೊ ಯಾವ ಜಾಗೃತಿ ಕ್ರಮಗಳನ್ನ ತೆಗೆದುಕೊಳ್ಳಬಹುದು, ಅರ್ಲಿ ಡಯಾಗ್ನೋಸಿಸ್ ಅಂದ್ರೆ ತ್ವರಿತವಾಗಿ ಅದನ್ನ ತಪಾಸಣೆ ಮಾಡ್ತಕ್ಕಂಥದ್ದು, ಅದರ ನಿರ್ವಹಣೆ ಮತ್ತೆ ಅಪ್ರೋಪ್ರಿಯೇಟ್ ಲೆವೆಲ್ ಆಫ್ ಹೆಲ್ತ್ ಕೇರ್ ಫೆಸಿಲಿಟಿ ಫಾರ್ ದ ಟ್ರೀಟ್ಮೆಂಟ್ ಆಫ್ ಆಲ್ ದೀಸ್ ಡಿಸೀಸಸ್, ಇವೆಲ್ಲಾ ಮೆಜರ್ಮೆಂಟ್ಸ್ ನ ತೆಗೆದುಕೊಳ್ಳಲು ಈ ಒಂದು ಪ್ರಿವೆನ್ಷನ್ ಪ್ರೋಗ್ರಾಮ್ ನ ಲಾಂಚ್ ಮಾಡಲಾಗಿರುತ್ತೆ. A population-based initiative for prevention, control and screening for common non-communicable diseases, that is diabetes, hypertension, common cancer, has been rolled out in the country under National Health Mission and also as a part of comprehensive primary health care. So ಈ ಒಂದು comprehensive primary health care ನ ಒಂದು ಭಾಗವಾಗಿ ಅಂದ್ರೆ ನ್ಯಾಷನಲ್ ಹೆಲ್ತ್ ಮಿಷನ್ ಮತ್ತೆ ಕಾಂಪ್ರಹೆನ್ಸಿವ್ ಪ್ರೈಮರಿ ಹೆಲ್ತ್ ಕೇರ್ ನ ಒಂದು ಭಾಗವಾಗಿ ಈ ಒಂದು ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಏನಾಗಿರುತ್ತೆ, ಡಯಾಬಿಟಿಸ್ ಇರ್ಬೋದು, ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್ ಅಂದ್ರೆ ಅಧಿಕ ರಕ್ತದೊತ್ತಡ, ಮತ್ತೆ ಕಾಮನ್ ಕ್ಯಾನ್ಸರ್, ಸೊ ಸಾಮಾನ್ಯವಾಗಿ ಬರ್ತಕ್ಕಂಥ ಈ ಕ್ಯಾನ್ಸರ್, ಸೊ ಇದರ ಪ್ರಿವೆನ್ಷನ್ ಮತ್ತೆ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಮತ್ತೆ ಅದನ್ನ ಸ್ಕ್ರೀನ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಸೊ ಅಂಡರ್ ದಿ ಇನಿಷಿಯೇಟಿವ್ ಪರ್ಸನ್ಸ್ ಮೋರ್ ದ್ಯಾನ್ 30 years, ಅಂದ್ರೆ ಈ ಎಲ್ಲಾ ಕಾಯಿಲೆಗಳು ಯೂಶುವಲಿ 30 ವರ್ಷಗಳ ನಂತರ ಬರೋದ್ರಿಂದ ಸೊ ಈ ಒಂದು ಏಜ್ ನ ಬೆಂಚ್ ಮಾರ್ಕ್ ಮಾಡ್ಕೊಂಡಿರ್ತಾರೆ. ಆಫ್ ಏಜ್ ಆರ್ ಟಾರ್ಗೆಟೆಡ್ ಫಾರ್ ದೇರ್ ಸ್ಕ್ರೀನಿಂಗ್ ಫಾರ್ ಕಾಮನ್ NCDs, ಅಂದ್ರೆ ಈ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಇದೆಯಾ ಇಲ್ವಾ ಅಂತ ಸ್ಕ್ರೀನ್ ಮಾಡ್ಬೇಕು. ಯಾಕಂದ್ರೆ ಕೆಲವೊಂದ್ ಸಾರಿ ಈ ಕಾಯಿಲೆಗಳು ಗೊತ್ತೇ ಆಗೋದಿಲ್ಲ, ಅವರಲ್ಲಿ ಇದೆಯಾ ಇಲ್ವಾ ಅಂತ ಗೊತ್ತೇ ಆಗೋದಿಲ್ಲ, ಅದರಿಂದ ಸ್ಕ್ರೀನಿಂಗ್ ಮಾಡೋದು ಬಹಳ ಮುಖ್ಯವಾಗುತ್ತೆ. ಸೊ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಆಫ್ ಕ್ಯಾನ್ಸರ್ ಈಸ್ ಸ್ಟ್ರೆಂಥನ್ಡ್ ಅಂಡರ್ ಕಾಂಪ್ರಹೆನ್ಸಿವ್ ಪ್ರೈಮರಿ ಹೆಲ್ತ್ ಕೇರ್ ಥ್ರೂ ಆಯುಷ್ಮಾನ್ ಭಾರತ್ ಹೆಲ್ತ್ ವೆಲ್ನೆಸ್ ಸೆಂಟರ್ ಸ್ಕೀಮ್. ಸೊ ಈ ಆಯುಷ್ಮಾನ್ ಭಾರತ್ ವೆಲ್ನೆಸ್ ಸೆಂಟರ್ ಸ್ಕೀಮ್ ಅಲ್ಲಿ ವಿಶೇಷವಾಗಿ ಈ ಪ್ರಿವೆಂಟಿವ್ ಆಸ್ಪೆಕ್ಟ್ ಆಫ್ ಕ್ಯಾನ್ಸರ್ ನ ಬಲಪಡಿಸಲು ಕೆಲವೊಂದು ಮೆಜರ್ಮೆಂಟ್ಸ್ ನ ತೆಗೆದುಕೊಳ್ಳಲಾಗಿದೆ. ಹೇಗೆ ಅಂದ್ರೆ by promotion of wellness activities and targeted communication
ಅಟ್ ದಿ ಕಮ್ಯುನಿಟಿ ಲೆವೆಲ್, ಅಂದ್ರೆ ಸಮುದಾಯ ಮಟ್ಟದಲ್ಲಿ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ನ ಮಾಡುವುದರ ಮುಖಾಂತರ ಈ ಕ್ಯಾನ್ಸರ್ ನ ಕಾಯಿಲೆನ ಪ್ರಿವೆಂಟ್ ಮಾಡ್ಲಿಕ್ಕೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಸ್ಕೀಮ್ ನಡಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡಲಾಗುತ್ತೆ. ಸೊ ಫಿಟ್ ಇಂಡಿಯಾ ಮೂವ್ಮೆಂಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಿಟ್ ಇಂಡಿಯಾ ಅನ್ನೋಷ್ಟೊತ್ತಿಗೆ ನಾವು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂತ ನಮಗೆ ಅನ್ಸುತ್ತೆ, ಬಟ್ ಆಲ್ವೇಸ್ ರಿಮೆಂಬರ್ ಫಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನೋದು ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ನ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಅಂಡ್ ವೇರಿಯಸ್ ಯೋಗ ರಿಲೇಟೆಡ್ ಆಕ್ಟಿವಿಟೀಸ್ ಆರ್ ಕ್ಯಾರಿಡ್ ಔಟ್ ಬೈ ದಿ ಮಿನಿಸ್ಟ್ರಿ ಆಫ್ ಆಯುಷ್. ಸೊ ಯೋಗ ರಿಲೇಟೆಡ್ ಚಟುವಟಿಕೆಗಳೇನಿರುತ್ತೆ ಸೊ ಅದನ್ನ ಆಯುಷ್ ಸಚಿವಾಲಯವು ನೋಡ್ಕೊಳ್ಳುತ್ತೆ. ಈ ಫಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನೋದನ್ನ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಫಿಫ್ತ್ ಆರ್ಟಿಕಲ್. ಸೊ ದಿಸ್ is related to Ministry of Social Justice and Empowerment, atrocities against elderly citizens. So ದೇಶದಲ್ಲಿರ್ತಕ್ಕಂಥ ಎಲ್ಡರ್ಲಿ ಸಿಟಿಸನ್ಸ್ ಮೇಲೆ ಆಗ್ತಕ್ಕಂಥ ಶೋಷಣೆಯನ್ನ ತಡಿಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಅಥವಾ ಕಾಯ್ದೆ ಇದಾಗಿರುತ್ತೆ. ಪೊಲೀಸ್ ಅಂಡ್ ಪಬ್ಲಿಕ್ ಆರ್ಡರ್ ಆರ್ ಸ್ಟೇಟ್ ಸಬ್ಜೆಕ್ಟ್ಸ್ ಅಂಡರ್ ದಿ 7th schedule ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಭಾರತದ ಸಂವಿಧಾನದ 7ನೇ ಸ್ಕೆಡ್ಯೂಲ್ ನ ಪ್ರಕಾರ ಪೊಲೀಸ್ ಮತ್ತೆ ಈ ಪಬ್ಲಿಕ್ ಆರ್ಡರ್ ಏನಿದೆ ಇದು ರಾಜ್ಯ ಪಟ್ಟಿಗೆ ಸೇರಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಆದರೆ ದ ರೆಸ್ಪಾನ್ಸಿಬಿಲಿಟೀಸ್ ಟು ಮೇಂಟೈನ್ ಲಾ ಅಂಡ್ ಆರ್ಡರ್, ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪ್ರಾಪರ್ಟಿ ಆಫ್ ಸಿಟಿಸನ್ಸ್, ಇನ್ಕ್ಲೂಡಿಂಗ್ ಇನ್ವೆಸ್ಟಿಗೇಷನ್, ಪ್ರಾಸಿಕ್ಯೂಷನ್ ಅಂಡ್ ಕ್ರೈಮ್ ಅಗೇನ್ಸ್ಟ್ ಸೀನಿಯರ್ ಸಿಟಿಸನ್ಸ್ ರೆಸ್ಟ್ ವಿತ್ ದಿ ರೆಸ್ಪೆಕ್ಟಿವ್ ಸ್ಟೇಟ್ ಗವರ್ಮೆಂಟ್. ಸೊ ಈ ಒಂದು ಕಾರಣದಿಂದ ಈ ಪೊಲೀಸ್ ಮತ್ತೆ ಈ ಪಬ್ಲಿಕ್ ಆರ್ಡರ್ ಅನ್ನೋದು ಸ್ಟೇಟ್ ಲಿಸ್ಟ್ ಅಲ್ಲಿ ಇರೋದ್ರಿಂದ ಸೊ ಈ ಲಾ ಅಂಡ್ ಆರ್ಡರ್ ನ ಮೇಂಟೈನ್ ಮಾಡ್ತಕ್ಕಂಥದ್ದು ಮತ್ತೆ ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪ್ರಾಪರ್ಟಿ, ಎಲ್ಲಾ ಒಂದು ನಾಗರಿಕರ ಜೀವನ ಮತ್ತೆ ಅವರ ಸ್ವತ್ತನ್ನ ಕಾಪಾಡ್ತಕ್ಕಂಥದ್ದು, ಮತ್ತೆ ಅದರ ಒಂದು ಇನ್ವೆಸ್ಟಿಗೇಷನ್, ಏನಾದ್ರೂ ತೊಂದರೆ ಆದ್ರೆ ಅದರ ಒಂದು ಇನ್ವೆಸ್ಟಿಗೇಷನ್, ಪ್ರಾಸಿಕ್ಯೂಷನ್, ಕ್ರೈಮ್ ಅಗೇನ್ಸ್ಟ್ ಸೀನಿಯರ್ ಸಿಟಿಸನ್. ಸೊ ಇದರಲ್ಲಿ ಸೀನಿಯರ್ ಸಿಟಿಸನ್ಸ್ ನ ಒಳಗೊಂಡಂತೆ ಎಲ್ಲಾ ಒಂದು ಜವಾಬ್ದಾರಿಗಳು ರಾಜ್ಯ ಸರ್ಕಾರದ ಮೇಲಿರುತ್ತೆ. The state governments are competent to deal with such offenses under the extant provisions of the law. ಅಂದ್ರೆ ಕಾನೂನಿನ ಅಡಿಯಲ್ಲಿ ರಾಜ್ಯ ಸರ್ಕಾರಗಳು ಈ ಒಂದು ಸೀನಿಯರ್ ಸಿಟಿಸನ್ಸ್ ಅಥವಾ ಯಾವುದೇ ಒಂದು ನಾಗರಿಕರಿಗೆ ತೊಂದರೆ ಆದ್ರೆ ಅದರ ಮೇಲೆ ದಿ ಪ್ರಿವೆಂಟಿವ್ ಮೆಷರ್ಸ್ ನ ತೆಗೆದುಕೊಳ್ಳುವುದು ಸ್ಟೇಟ್ ಗವರ್ಮೆಂಟ್ ನ ಕೆಲಸವಾಗಿರುತ್ತೆ. ಗವರ್ಮೆಂಟ್ ಅಕಾರ್ಡ್ಸ್ ಅಟ್ಮೋಸ್ಟ್ ಪ್ರಿಯಾರಿಟಿ ಟು ಸೇಫ್ಟಿ ಆಫ್ ದಿ ಸೀನಿಯರ್ ಸಿಟಿಸನ್. ಸೊ ಈ ಒಂದು ಕಾರಣದಿಂದ ಸೀನಿಯರ್ ಸಿಟಿಸನ್ಸ್ ಏನಿರ್ತಾರೆ ಸೊ ಅವರ ಒಂದು ಇಂಟ್ರೆಸ್ಟ್ ಏನಿರುತ್ತೆ ಅದನ್ನ ಸೆಕ್ಯೂರ್ ಮಾಡ್ಲಿಕ್ಕೆ ಅಥವಾ ಅವರ ಒಂದು ಪ್ರಾಪರ್ಟಿನ ಸೆಕ್ಯೂರ್ ಮಾಡ್ಲಿಕ್ಕೆ ಸೊ ಗವರ್ಮೆಂಟ್ ಅಕಾರ್ಡ್ಸ್ ಅಟ್ಮೋಸ್ಟ್ ಪ್ರಿಯಾರಿಟಿ, ಹೆಚ್ಚಿನ ಪ್ರಾಧಾನ್ಯತೆಯನ್ನ ನೀಡುತ್ತೆ. ಸೊ ಇದರಲ್ಲಿ ನಾವು ಪ್ರಮುಖವಾಗಿ ಡಿಸ್ಕಸ್ ಮಾಡಬೇಕಾಗಿರೋದು ದ ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ 2007. ಸೊ ಇದನ್ನ ನಾವು MWPSC ಅಂತ ಕರಿತೀವಿ. ಸೊ ವೆರಿ ಇಂಪಾರ್ಟೆಂಟ್ ರಿಮೆಂಬರ್. ಸೊ ಇದನ್ನ ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್, ಪೋಷಕರು ಮತ್ತು ಸೀನಿಯರ್ ಸಿಟಿಸನ್ಸ್ ಅವರ ಮೇಂಟೆನೆನ್ಸ್ ಮತ್ತೆ ಅವರ ಕಲ್ಯಾಣ, ವೆಲ್ಫೇರ್ ಅಂದ್ರೆ ಕಲ್ಯಾಣ ಅಂತ ಹೇಳ್ತೀವಿ. ಸೊ ಈ ಕಾಯ್ದೆ 2007ರಲ್ಲಿ ಬಂದಿರುತ್ತೆ. ಸೊ ದಿಸ್ ಪ್ರಿಸ್ಕ್ರೈಬ್ಸ್ ದಟ್ ದಿ ಸ್ಟೇಟ್ ಗವರ್ಮೆಂಟ್ ಆರ್ ಟು ಡೆವಲಪ್ ಅ ಕಾಂಪ್ರಹೆನ್ಸಿವ್ ಆಕ್ಷನ್ ಪ್ಲಾನ್ ಫಾರ್ ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪ್ರಾಪರ್ಟಿ ಆಫ್ ಸೀನಿಯರ್ ಸಿಟಿಸನ್ಸ್. ಅಂದ್ರೆ ಈ ಒಂದು ಕಾಯ್ದೆಯ ಅನುಸಾರ ಈ ಸೀನಿಯರ್ ಸಿಟಿಸನ್ಸ್ ಏನಿರ್ತಾರೆ ಸೊ ಇವರ ಒಂದು ಪ್ರಾಪರ್ಟಿನ ಸೆಕ್ಯೂರ್ ಮಾಡ್ಲಿಕ್ಕೆ ಅವರು ಒಂದು ಆಕ್ಷನ್ ಪ್ಲಾನ್ ನ ಮಾಡ್ಬೇಕಾಗಿರ್ತಕ್ಕಂಥದ್ದು ಇದರ ಜವಾಬ್ದಾರಿಯಾಗಿರುತ್ತೆ. ಸೊ ಅಬೌಟ್ ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ 2007. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ ಸೊ ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ 2007 is legislation initiated by Ministry of Social Justice and Empowerment, Government of India. ಸೊ ಇದನ್ನ ಸ್ಟಾರ್ಟ್ ಮಾಡಿದ್ ಯಾರು ಅಂದ್ರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್, ಭಾರತ ಸರ್ಕಾರದ ಒಂದು ಸಚಿವಾಲಯ ಇದಾಗಿರುತ್ತೆ. ಟು ಪ್ರೊವೈಡ್ more effective provision for maintenance and welfare of parents and senior citizens. So ಈ ಪೇರೆಂಟ್ಸ್ ಮತ್ತೆ ಸೀನಿಯರ್ ಸಿಟಿಸನ್ಸ್ ನ ತುಂಬಾ ಎಫೆಕ್ಟಿವ್ ಆಗಿ ಅವ್ರನ್ನ ಸೆಕ್ಯೂರ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಆಫ್ಟರ್ ಬೀಯಿಂಗ್ ಪಾಸ್ಡ್ ಬೈ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ಇಟ್ ರಿಸೀವ್ಡ್ ಪ್ರೆಸಿಡೆಂಟ್ಸ್ ಅಸೆಂಟ್ ಆನ್ December 29, 2007. ಸೊ 2007ರಲ್ಲಿ ಪ್ರೆಸಿಡೆಂಟ್ ಅವರು ಈ ಒಂದು ಕಾಯ್ದೆಗೆ ಅಂಗೀಕಾರವನ್ನ ನೀಡಿರ್ತಾರೆ. ಸೊ ಅದಕ್ಕೆ ಈ ಒಂದು ಕಾಯ್ದೆಯನ್ನ ನಾವು 2007 ಅಂತ ಕರಿತೀವಿ. ಸೊ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್? ಸೊ ಇದರಲ್ಲಿ ದಿಸ್ ಆಕ್ಟ್ ಪ್ರೊವೈಡ್ ಸಿಂಪಲ್, ಸ್ಪೀಡಿ ಅಂಡ್ ಇನ್ಎಕ್ಸ್ಪೆನ್ಸಿವ್ ಮೆಕ್ಯಾನಿಸಮ್ ಫಾರ್ ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪ್ರಾಪರ್ಟಿ ಆಫ್ ಓಲ್ಡರ್ ಪರ್ಸನ್. ಸೊ ಓಲ್ಡರ್ ಪರ್ಸನ್ಸ್ ಯಾರ್ಯಾರು ಇರ್ತಾರೋ ಅವರ ಪ್ರಾಪರ್ಟಿನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ವೆರಿ ಸಿಂಪಲ್, ಸರಳವಾದ ಮತ್ತೆ ತ್ವರಿತವಾದ
ಮೆಕ್ಯಾನಿಸಮ್ ನ ಡೆವಲಪ್ ಮಾಡ್ತಕ್ಕಂಥದ್ದು. an inexpensive and speedy procedure to claim monthly maintenance for parents and senior citizens. ಸೊ ಈ ಪೇರೆಂಟ್ಸ್ ಮತ್ತೆ ಸೀನಿಯರ್ ಸಿಟಿಸನ್ಸ್ ಗೆ ಮಂತ್ಲಿ ಬೆನಿಫಿಟ್ಸ್ ಬರ್ತಾ ಇರುತ್ತೆ. ಸೊ ಅದರಲ್ಲಿ ಏನಾದ್ರೂ ಲೋಪದೋಷಗಳು ಉಂಟಾದ್ರೆ ಸೊ ಇನ್ಎಕ್ಸ್ಪೆನ್ಸಿವ್ ಅಂದ್ರೆ ಯಾವುದೇ ಖರ್ಚಿಲ್ಲದೆ ಮತ್ತೆ ತುಂಬಾ ತ್ವರಿತವಾಗಿ ಅದನ್ನ ಸಾಲ್ವ್ ಮಾಡ್ತಕ್ಕಂಥದ್ದು ಇದರ ಆಬ್ಜೆಕ್ಟಿವ್ ಆಗಿರುತ್ತೆ. ದಿಸ್ ಆಕ್ಟ್ casts obligation on children to maintain their parents, grandparents, and also relatives of senior citizens to maintain such senior citizens. ಅಂದ್ರೆ ಸೀನಿಯರ್ ಸಿಟಿಸನ್ಸ್ ನ ಏನೋ ಆಫ್ ಸ್ಪ್ರಿಂಗ್ಸ್ ಅಥವಾ ಮಕ್ಕಳು ಏನಿರ್ತಾರೆ ಸೊ ಅವ್ರಿಗೆ ಇದು ಆಬ್ಲಿಗೇಷನ್ ಅಂದ್ರೆ ಕಡ್ಡಾಯವಾಗಿ ಅವರು ತಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ನ ಅಥವಾ ಪೇರೆಂಟ್ಸ್ ನ ಕಾಪಾಡ್ತಕ್ಕಂಥದ್ದು ಏನೋ ಕಡ್ಡಾಯವಾಗಿರುತ್ತೆ. The main attraction of this act is there are provisions to protect the life and property of such person. So ಈ ರೀತಿಯ ವ್ಯಕ್ತಿಗಳ ಜೀವನ ಮತ್ತು ಅವರ ಸ್ವತ್ತನ್ನ ಕಾಪಾಡ್ತಕ್ಕಂಥದ್ದು ಈ ಒಂದು ಕಾಯ್ದೆಯ ಪ್ರಮುಖ ಉದ್ದೇಶವಾಗಿರುತ್ತೆ. So this act also provides for the setting up old age homes for providing maintenance to the indigent senior citizens and parents. This act extends to all of India. So ಈ ಒಂದು ಕಾಯ್ದೆ ಅಡಿಯಲ್ಲಿ ಈ ವೃದ್ಧಾಶ್ರಮಗಳು ಅಂತ ಏನ್ ಕರಿತೀವಿ ಓಲ್ಡ್ ಏಜ್ ಹೋಮ್ಸ್ ನ ಕೂಡ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಇಂಡಿಜೆಂಟ್ ಸೀನಿಯರ್ಸ್ ಅಂದ್ರೆ ಯಾರು ಡೆಸರ್ಟ್ ಆಗಿರ್ತಾರೆ ಅಂದ್ರೆ ಮನೆಯಿಂದ ಅವ್ರನ್ನ ಹೊರ ತಳ್ಳಲ್ಪಟ್ಟಿರುತ್ತೆ ಅವ್ರಿಗೆ ಒಂದು ಪ್ರೊಟೆಕ್ಷನ್ ನ ಕೊಡಲಾಗುತ್ತೆ. ಸೊ ಈ ಕಾಯ್ದೆ ಭಾರತ ದೇಶದಾದ್ಯಂತ ಅಪ್ಲಿಕಬಲ್ ಆಗಿರುತ್ತೆ. So with this, let's get into the 6th article. So this article is related to Ministry of Panchayati Raj. So public distribution system and e-governance in Panchayati Raj institutions. So ಈ ಒಂದು ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಈ ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿ ನ ಎನ್ಶೂರ್ ಮಾಡ್ಲಿಕ್ಕೆ ಈ ಗವರ್ನೆನ್ಸ್ ನ ಇಂಪ್ಲಿಮೆಂಟ್ ಮಾಡಲಾಗಿದೆ. ಸೊ ಇದನ್ನ ನಾವು ಏನೋ ಟು ಮೇಂಟೈನ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಏನ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ರೇಷನ್ ಕೊಡ್ತಾ ಇರ್ತಾರೆ BPL ಕಾರ್ಡ್ ನ ಪ್ರಕಾರ. ಸೊ ಅದನ್ನ ನಾವು ಸಾರ್ವಜನಿಕ ವಿತರಣಾ ಪದ್ಧತಿ ಅಂತ ಕರಿತೀವಿ. ಯಾರ್ಯಾರು ಎಲಿಜಿಬಲ್ ಇರ್ತಾರೋ ಸೊ ಅವ್ರಿಗೆ ಸರಿಯಾಗಿ ಕ್ವಾಂಟಿಟಿ ಆಫ್ ವಾಟ್ ಎವರ್ ಇಟ್ ಇಸ್ ಗವರ್ಮೆಂಟ್ ಬೆನಿಫಿಟ್ಸ್ ಏನಿರುತ್ತೋ ಅದು ಅವ್ರಿಗೆ ಸರಿಯಾಗಿ ಸಂಧಾನ ಆಗ್ತಾ ಇದೆಯಾ ಇಲ್ವಾ ಇದನ್ನೆಲ್ಲ ಮಾನಿಟರ್ ಮಾಡ್ಲಿಕ್ಕೆ ಈ ಗವರ್ನೆನ್ಸ್ ನ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಅಂಡರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ರಿಫಾರ್ಮ್ಸ್, Department of Food and Public Distribution implemented a scheme on end-to-end computerization of targeted PDS to improve efficiency and transparency of distribution of food grain system. So even though targeted public distribution system ಏನಿದು ಟಾರ್ಗೆಟೆಡ್ ಮತ್ತೆ ಬರೀ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗೂ ವ್ಯತ್ಯಾಸ ಏನು ಅಂದ್ರೆ ಟಾರ್ಗೆಟ್ ಅಂದ್ರೆ ಓನ್ಲಿ ಎಲಿಜಿಬಲ್ people should receive the benefits. So ಅದನ್ನ ನಾವು ಟಾರ್ಗೆಟೆಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈ BPL ಕಾರ್ಡ್ ಹೋಲ್ಡರ್ಸ್ ಮಾತ್ರ ಆ ಒಂದು ರೇಷನ್ ಏನಿರುತ್ತೆ ಅದನ್ನ ಪಡೆದುಕೊಳ್ಬೇಕು. ಯಾರಂದ್ರೆ ಯಾರು ಅದನ್ನ BPL ಕಾರ್ಡ್ ಇಲ್ದೇನೆ ಆತರ ಬೆನಿಫಿಟ್ಸ್ ನ ಪಡೆದುಕೊಳ್ಬಾರ್ದು. ಸೊ ಅದನ್ನ ಎನ್ಶೋರ್ ಮಾಡ್ಲಿಕ್ಕೆ ಎಂಡ್ ಟು ಎಂಡ್ ಕಂಪ್ಯೂಟರೈಸೇಷನ್ ಅಂದ್ರೆ ಎಲ್ಲಾ ಒಂದು ಹಂತದಲ್ಲೂ ಅದನ್ನ ಗಣಕೀಕರಣ ಮಾಡ್ತಕ್ಕಂಥದ್ದನ್ನ ನಾವು ಈ ಗವರ್ನೆನ್ಸ್ ಅಂತ ಕರಿತೀವಿ. ಸೊ ಇದರಿಂದ ಎಫಿಷಿಯನ್ಸಿ ಮತ್ತೆ ಟ್ರಾನ್ಸ್ಪರೆನ್ಸಿ ಆ ಕಾರ್ಯಕ್ಷಮತೆ ಮತ್ತೆ ಪಾರದರ್ಶಕತೆಯನ್ನ ನಾವು ಎನ್ಶೋರ್ ಮಾಡ್ಕೊಳ್ಬಹುದು ಟು ಅಡ್ರೆಸ್ ಅದರ್ ಚಾಲೆಂಜಸ್ ಸಚ್ ಆಸ್ leakages and diversion of food grains, elimination of fake and bogus ration cards. So ಈ ಒಂದು ಸೋರಿಕೆ ಆಗ್ತಕ್ಕಂಥದ್ದು ಈ ಧಾನ್ಯಗಳ ಸೋರಿಕೆ ಆಗ್ತಕ್ಕಂಥದ್ದು ಮತ್ತೆ ಆ ಫುಡ್ ಗ್ರೈನ್ಸ್ ನ ಡೈವರ್ಟ್ ಮಾಡ್ತಕ್ಕಂಥದ್ದು ಅಂದ್ರೆ ನಾನ್ ಟಾರ್ಗೆಟ್ ಪಾಪ್ಯುಲೇಷನ್ಗೆ ಅದನ್ನ ನೀಡಿ ಎಕನಾಮಿಕಲ್ ಬೆನಿಫಿಟ್ಸ್ ನ ಪಡೆದುಕೊಳ್ತಕ್ಕಂಥದ್ದು ಮತ್ತೆ ಫೇಕ್ ಮತ್ತೆ ಬೋಗಸ್ ರೇಷನ್ ಕಾರ್ಡ್ಸ್ ಏನಿರುತ್ತೆ ಅದನ್ನ ಜನರೇಟ್ ಮಾಡೋದನ್ನ ತಪ್ಪಿಸ್ತಕ್ಕಂಥದ್ದು ಈ ಒಂದು ಇ ಗವರ್ನೆನ್ಸ್ ನ ಪ್ರಮುಖ ಉದ್ದೇಶವಾಗಿರುತ್ತೆ. ಅಂಡರ್ ದಿಸ್ ಸ್ಕೀಮ್ ರೇಷನ್ ಕಾರ್ಡ್ಸ್ ಆರ್ ಬೆನಿಫಿಷಿಯರಿ ಡೇಟಾಬೇಸ್ ಹ್ಯಾವ್ ಬೀನ್ completely digitalized in all states and UTs. Transparency portal and online grievance redressal facilities, toll-free numbers have been implemented in all states and UTs. ಅಂದ್ರೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ರೇಷನ್ ಕಾರ್ಡ್ ಹೋಲ್ಡರ್ಸ್ ಯಾರಿರ್ತಾರೆ ಅಥವಾ ಈ ಫಲಾನುಭವಿಗಳ ಡೇಟಾಬೇಸ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಡಿಜಿಟಲೈಸ್ ಆಗಿರುತ್ತೆ ಅಂದ್ರೆ ಕೀಲೀಕರಣಗೊಂಡಿರುತ್ತೆ. ಅದನ್ನ ಕಂಪ್ಯೂಟರ್ ಡೇಟಾಬೇಸ್ ನ ಮೇಂಟೈನ್ ಮಾಡ್ತಾರೆ. ಮತ್ತೆ ಟ್ರಾನ್ಸ್ಪರೆನ್ಸಿ ಪೋರ್ಟಲ್ ಆನ್ಲೈನ್ ಗ್ರೀವೆನ್ಸ್ ರಿಡ್ರೆಸಲ್ ಅಂದ್ರೆ ಏನಾದ್ರೂ ಕುಂದುಕೊರತೆಗಳು ಉಂಟಾದ್ರೆ ಅದನ್ನ ಆನ್ಲೈನ್ ಅಲ್ಲೇ ಅದನ್ನ ಸಾಲ್ವ್ ಮಾಡ್ತಕ್ಕಂಥದ್ದು ಮತ್ತೆ ಟೋಲ್ ಫ್ರೀ ಸಂಖ್ಯೆಗಳನ್ನ ನೀಡಲಾಗಿರುತ್ತೆ ಪ್ರತಿಯೊಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ. ಅದರ ಜೊತೆ ಆನ್ಲೈನ್ ಅಲೋಕೇಶನ್ ಹ್ಯಾಸ್ ಬಿನ್ ಇಂಪ್ಲಿಮೆಂಟೆಡ್ ಇನ್ ಆಲ್ ಸ್ಟೇಟ್ಸ್ ಅಂಡ್ ಯುಟಿಸ್ ಅಂಡರ್ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್. ಸೊ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಅಡಿಯಲ್ಲಿ ಆನ್ಲೈನ್ ಅಲೋಕೇಶನ್ ಸೊ ಅವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಕ್ವಾಂಟಿಟಿ ಆಫ್ ಫುಡ್ ಗ್ರೈನ್ಸ್ ಏನಿರುತ್ತೋ ಅಥವಾ ಏನೇ ಬೆನಿಫಿಟ್ಸ್ ಇದ್ರು ಅದನ್ನ ಆನ್ಲೈನ್ ಮುಖಾಂತರ ಅಲೋಕೇಶನ್ ಮಾಡ್ತಕ್ಕಂಥ ಪದ್ಧತಿಯನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಮಿನಿಸ್ಟ್ರಿ ಆಫ್ ಪಂಚಾಯತಿ ರಾಜ್
Raj is implementing e-Panchayat mission mode project. So ಇಲ್ಲಿ ಮಿನಿಸ್ಟ್ರಿ ಆಫ್ ಪಂಚಾಯತಿ ರಾಜ್ ಏನ್ ಮಾಡ್ತಾ ಇದೆ ಅಂದ್ರೆ ಈ ಪಂಚಾಯತ್ ಮಿಷನ್ ಮೋಡ್ ಪ್ರಾಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಸೊ ಇನ್ ದ ಕಂಟ್ರಿ ಟು ರಿವ್ಯಾಂಪ್ ದಿ ಫಂಕ್ಷನಿಂಗ್ ಆಫ್ ಪಂಚಾಯತ್ಸ್ ಅಂಡ್ ಮೇಕ್ ದೆಮ್ ಮೋರ್ ಟ್ರಾನ್ಸ್ಪರೆಂಟ್, ಅಕೌಂಟಬಲ್ ಅಂಡ್ ಎಫೆಕ್ಟಿವ್. ಸೊ ಈ ಪಂಚಾಯತ್ಸ್ ನ ಇನ್ನೂ ಹೆಚ್ಚು ಟ್ರಾನ್ಸ್ಪರೆಂಟ್, ಪಾರದರ್ಶಕ, ಹೊಣೆಗಾರಿಕೆ ಮತ್ತು ತುಂಬಾ ಎಫೆಕ್ಟಿವ್ ಆಗಿ ಮಾಡ್ಲಿಕ್ಕೆ ಈ ಎಲ್ಲಾ ಒಂದು ಆಕ್ಟಿವಿಟೀಸ್ ಏನಿತ್ತೋ ಅದನ್ನ ಕಂಪ್ಲೀಟ್ ಆಗಿ ರಿವ್ಯಾಂಪ್ ಮಾಡ್ತಾ ಇದೆ. ಅಂದ್ರೆ ಸಂಪೂರ್ಣವಾಗಿ ಅದನ್ನ ಡಿಜಿಟಲೈಸ್ ಮಾಡ್ತಕ್ಕಂತ ವ್ಯವಸ್ಥೆ ಆಗ್ತಾ ಇದೆ. ಸೊ ಇದರ ಜವಾಬ್ದಾರಿ ಯಾರು ತಗೊಂಡಿದ್ದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಪಂಚಾಯತಿ ರಾಜ್ ತೆಗೆದುಕೊಂಡಿರುತ್ತೆ. ಸೊ ಮಿನಿಸ್ಟ್ರಿ ಲಾಂಚ್ಡ್ ಇ ಗ್ರಾಮ್ ಸ್ವರಾಜ್, ಸಿಂಪ್ಲಿಫೈಡ್ ವರ್ಕ್ ಬೇಸ್ಡ್ ಅಕೌಂಟಿಂಗ್ ಅಪ್ಲಿಕೇಶನ್. ಸೊ ಇದೊಂದು ಆಪ್ ಆಗಿರುತ್ತೆ. ಆ ಆಪ್ ನ ನಾವ್ ಏನಂತ ಕರಿತೀವಿ ಅಂದ್ರೆ ಇ ಗ್ರಾಮ್ ಸ್ವರಾಜ್ ಅಂತಕ್ಕಂತ ಒಂದು ಸಿಂಪ್ಲಿಫೈಡ್ ವರ್ಕ್ ಬೇಸ್ಡ್ ಅಕೌಂಟಿಂಗ್ ಅಪ್ಲಿಕೇಶನ್ ಲಾಂಚ್ ಮಾಡಿರುತ್ತೆ ಟು ಅಡ್ರೆಸ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಪಂಚಾಯತ್ ಫಂಕ್ಷನಿಂಗ್, ಪ್ಲಾನಿಂಗ್, ಅಕೌಂಟಿಂಗ್ ಮತ್ತೆ ಬಜೆಟಿಂಗ್. ಸೊ ಅವರ ಒಂದು ಪ್ಲಾನಿಂಗ್ ಆಗಿರ್ಬೋದು, ಅಕೌಂಟಿಂಗ್ ಆಗಿರ್ಬೋದು, ಅವರ ಬಜೆಟಿಂಗ್ ಆಗಿರ್ಬೋದು, ಇದನ್ನೆಲ್ಲ ಒಂದು ಮಾನಿಟರ್ ಮಾಡ್ಲಿಕ್ಕೆ, ಸೊ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಪಂಚಾಯತ್ ಫಂಕ್ಷನಿಂಗ್ ನ ಮಾನಿಟರ್ ಮಾಡ್ಲಿಕ್ಕೆ ಈ ಗ್ರಾಮ್ ಸ್ವರಾಜ್ ಅನ್ನೋ ಒಂದು ಅಪ್ಲಿಕೇಶನ್ ನ ಕೂಡ ಲಾಂಚ್ ಮಾಡಿರ್ತಾರೆ. ಸೊ ಅಕಾರ್ಡಿಂಗ್ ಟು ದಿ 7th schedule, ಲೋಕಲ್ ಗವರ್ನಮೆಂಟ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್. ಅಂದ್ರೆ 7ನೇ ಒಂದು ಸ್ಕೆಡ್ಯೂಲ್ ನ ಪ್ರಕಾರ ಈ ಲೋಕಲ್ ಗವರ್ನಮೆಂಟ್ ಏನಿದೆ, ಲೈಕ್ ಪಂಚಾಯತಿ ರಾಜ್ ಏನಿರುತ್ತೆ, ಇದು ರಾಜ್ಯ ಪಟ್ಟಿಗೆ ಸೇರಿರ್ತಕ್ಕಂಥ ವಿಷಯವಾಗಿರುತ್ತೆ. ಆರ್ಟಿಕಲ್ 243 ಆಫ್ ಪಾರ್ಟ್ 9 ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಿಚ್ ಕಂಟೈನ್ಸ್ ಪ್ರಾವಿಷನ್ಸ್ ಡೀಲಿಂಗ್ ವಿತ್ Panchayat does not differentiate among persons on the basis of their sex. ಅಂದ್ರೆ ಈ ಒಂದು ಪಂಚಾಯತ್ ಸಿಸ್ಟಮ್ ಅಲ್ಲಿ ಆ ಪಾರ್ಟಿಸಿಪೇಷನ್ ಏನಿರತ್ತೆ ಅದು ಯಾವುದೇ ರೀತಿಯ ಲಿಂಗದ ಆಧಾರದ ಮೇಲೆ ತಾರತಮ್ಯದಿಂದ ಕೂಡಿರಬಾರದು. ಅದಕ್ಕೆ ನಾವು ಆರ್ಟಿಕಲ್ 243 ಪಾರ್ಟ್ 9 ಅಡಿಯಲ್ಲಿ, ಸೊ ಭಾರತದ ಸಂವಿಧಾನದ ಈ ವಿಧಿಯಲ್ಲಿ ಈ ಒಂದು ಡಿಸ್ಕ್ರಿಮಿನೇಷನ್ ನ ಅವಾಯ್ಡ್ ಮಾಡಿರುತ್ತೆ. ಸೊ ದಿಸ್ ಇಸ್ ವಾಟ್ ಶುಡ್ ಬಿ ಡನ್ ಇನ್ ದಿ ಪಂಚಾಯತ್ ರಾಜ್ ಸಿಸ್ಟಮ್. ಸೊ ಅಂಡರ್ ಆರ್ಟಿಕಲ್ 243D, ಸೊ ನಾವಿಲ್ಲಿ ನೋಡಿದ್ದು 243. ಸೊ ಇವಾಗ ನಾನು ಹೇಳ್ತಾ ಇರೋದು 243D ಅಡಿಯಲ್ಲಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ಹ್ಯಾವ್ ಮೇಡ್ ಫಾರ್ ರಿಸರ್ವೇಶನ್ ಆಫ್ SC ಅಂಡ್ ST ಅಂಡ್ ವಿಮೆನ್. ಸೊ ಇಲ್ಲಿ SC ಮತ್ತೆ ST ಗೆ ಮತ್ತೆ ವಿಮೆನ್ ಗೆ ಕೆಲವೊಂದು ಮೀಸಲಾತಿಗಳನ್ನ ಕೊಟ್ಟಿರ್ತಾರೆ. ಸೊ ದಿಸ್ ಆರ್ಟಿಕಲ್ ಯು ನೀಡ್ ಟು ರಿಮೆಂಬರ್ 243D. ಸೊ 243 ಅಂದ್ರೆ ನೋ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಸೆಕ್ಸ್. ಬಟ್ 243D ಅಂದ್ರೆ ಸೊ ರಿಸರ್ವೇಶನ್ ಫಾರ್ SC, ST ಅಂಡ್ ವಿಮೆನ್ ಗೆ ಸೊ ರಿಯಾಯಿತಿಗಳನ್ನ ಕೊಟ್ಟಿರ್ತಾರೆ. So legislatures of states have also been empowered to make provisions for reservation of seats in any panchayat or office of the chairpersons in the panchayats at any level in favor of backward classes. ಅಂದ್ರೆ ಇಷ್ಟೆಲ್ಲಾ ಪ್ರಾವಿಷನ್ಸ್ ಇದ್ರೂನು ಆರ್ಟಿಕಲ್ 243 ನೋ ಡಿಸ್ಕ್ರಿಮಿನೇಷನ್ ಆನ್ ಜೆಂಡರ್, 243D ಅಲ್ಲಿ SC, ST ಮತ್ತೆ ವಿಮೆನ್ ಗೆ ರಿಸರ್ವೇಶನ್ ಕೊಟ್ಟಿದ್ರು ಕೂಡ ರಾಜ್ಯ ಸರ್ಕಾರಗಳಿಗೆ ತಮ್ಮದೇ ಆದ ಅಧಿಕಾರಗಳಿರುತ್ತೆ. ಏನು ಅಂದ್ರೆ ಈ ಪಂಚಾಯತ್ ರಾಜ್ ಸಿಸ್ಟಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿರುತ್ತೆ ಅಲ್ಲಿಗೆ ಅವರ ಫೇವರ್ ಮೇಲೆ ಕೆಲವೊಂದು ಪ್ರಾವಿಷನ್ಸ್ ನ ಅವರು ಫ್ರೇಮ್ ವರ್ಕ್ ಮಾಡಬಹುದಾಗಿರುತ್ತೆ. ಸೊ ಬ್ಯಾಕ್ವರ್ಡ್ ಕ್ಲಾಸ್ ಆಫ್ ದಿ ಸಿಟಿಸನ್ಸ್ ಇನ್ ದಿ ಟರ್ಮ್ಸ್ ಆಫ್ ಕ್ಲಾಸ್ 6 ಆಫ್ ಆರ್ಟಿಕಲ್ 243D. ಸೊ 243 ಅಡಿಯಲ್ಲಿ ಬರ್ತಕ್ಕಂತ ಕ್ಲಾಸ್ 6 ನಲ್ಲಿ ಈ ಒಂದು ಅಥಾರಿಟಿಯನ್ನ ಸ್ಟೇಟ್ ಲೆಜಿಸ್ಲೇಚರ್ಗೆ ಕೊಟ್ಟಿರ್ತಾರೆ. ಟ್ರಾನ್ಸ್ಜೆಂಡರ್ಸ್ ಬಿಲಾಂಗಿಂಗ್ ಟು ದೀಸ್ ಕ್ಯಾಟಗರೀಸ್ ಆರ್ accordingly eligible to participate in the decision making process of the ಪಂಚಾಯತ್. ಸೊ ಈ ಒಂದು ಕ್ಲಾಸ್ 6 ನ ಅಡಿಯಲ್ಲಿ ಈ ತೃತೀಯ ಲಿಂಗಿಗಳು ಏನಿರ್ತಾರೆ ಅವರು ಕೂಡ ಪಂಚಾಯತ್ ರಾಜ್ ಸಿಸ್ಟಮ್ ಅಲ್ಲಿ ಡಿಸಿಷನ್ ಮೇಕಿಂಗ್ ಅಂದ್ರೆ ನಿರ್ಣಯಗಳನ್ನು ತೆಗೆದುಕೊಳ್ಳುವುದರಲ್ಲಿ ಅವರು ಕೂಡ ಪಾಲ್ಗೊಳ್ಳಬಹುದಾಗಿರುತ್ತೆ. So with this, let's get into article number 7. So this is National Livestock Mission ಆಗಿರುತ್ತೆ. So this comes under Ministry of Fisheries, Animal Husbandry ಮತ್ತೆ ಡೈರಿಂಗ್ ಸಚಿವಾಲಯದ ಕೆಳಗಡೆ ಬರುತ್ತೆ. The National Livestock Mission scheme is being implemented in the country since 2014. So 2014ರಿಂದ ಈ ಒಂದು ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ದಿ ಸ್ಕೀಮ್ ಹ್ಯಾಸ್ ಬೀನ್ ರೀಅಲೈನ್ಡ್ ಡ್ಯೂರಿಂಗ್ 21-22. ಆದ್ರೆ 2021-22ರಲ್ಲಿ ಈ ಒಂದು ಸ್ಕೀಮ್ ನ ಸ್ವಲ್ಪ ರೀಅಲೈನ್ ಅಥವಾ ಮಾಡಿಫಿಕೇಶನ್ಸ್ ನ ಮಾಡ್ಕೊಳ್ಳಲಾಗಿದೆ. The salient features of realigned. ಸೊ ಈ ಒಂದು ಮಾಡಿಫಿಕೇಶನ್ ಆಗಿರುವ ಒಂದು ಮಿಷನ್ ಅಲ್ಲಿ ಆಗ್ತಕ್ಕಂತ ಬದಲಾವಣೆಗಳು ಯಾವ್ದು ಅಂದ್ರೆ ದಿ ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಸ್ಕೀಮ್ ಆರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಅಂದ್ರೆ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು, ಆಂಟ್ರಪ್ರಿನಿಯರ್ಶಿಪ್ ಡೆವಲಪ್ಮೆಂಟ್. ಆಂಟ್ರಪ್ರಿನಿಯರ್ಶಿಪ್ ಅಂದ್ರೆ ಸೊ ಈ ಒಂದು ಉದ್ಯಮಶೀಲತೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಇನ್ಕ್ರೀಸ್ ಇನ್ ಪರ್ ಕ್ಯಾಪ್ಟಾ ಅನಿಮಲ್ ಪ್ರೊಡಕ್ಟಿವಿಟಿ ಅಂದ್ರೆ ಪ್ರತಿಯೊಂದು ಪ್ರಾಣಿಯಿಂದ ಬರ್ತಕ್ಕಂಥ
ಆ ಒಂದು ಪ್ರೊಡಕ್ಟಿವಿಟಿನ ಹೆಚ್ಚು ಮಾಡ್ತಕ್ಕಂಥದ್ದು ಅಂಡ್ ದಸ್ ಟಾರ್ಗೆಟಿಂಗ್ ಇನ್ಕ್ರೀಸ್ಡ್ ಪ್ರೊಡಕ್ಷನ್ ಆಫ್ ಮೀಟ್, ಗೋಟ್ ಮಿಲ್ಕ್, ಎಗ್ ಅಂಡ್ ಓಲ್. ಅಂದ್ರೆ ಮಾಂಸದ ಉತ್ಪಾದನೆ, ಗೋಟ್ ಮಿಲ್ಕ್ ಉತ್ಪಾದನೆ, ಎಗ್ಸ್ ಮತ್ತೆ ಉಣ್ಣೆ ಉತ್ಪಾದನೆನ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ರೀಅಲೈನ್ಮೆಂಟ್ ನ ಉದ್ದೇಶವಾಗಿರುತ್ತೆ. ಸೊ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್? ಇದರ ಒಂದು ಉದ್ದೇಶಗಳೇನು ಅಂದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಥ್ರೂ ಎಂಟರ್ಪ್ರಿನಿಯರ್ಶಿಪ್ ಡೆವಲಪ್ಮೆಂಟ್ ಇನ್ ಸ್ಮಾಲ್ ruminant, poultry, ಪಿಜರಿ ಅಂಡ್ ಫೋಡರ್ ಸೆಕ್ಷನ್. ಸೊ ಅದೇನಾದ್ರೂ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಪಿಜರಿ ಆಗಿರ್ಬೋದು, ಫೋಡರ್ ಸೆಕ್ಷನ್ ಆಗಿರ್ಬೋದು. ಸೊ ಇಲ್ಲಿ ಆಂಟರ್ಪ್ರಿನಿಯರ್ಶಿಪ್ ಅಂದ್ರೆ ಉದ್ಯಮಶೀಲತೆಯನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಇನ್ಕ್ರೀಸ್ ಆಫ್ ಪರ್ ಆನಿಮಲ್ ಪ್ರೊಡಕ್ಟಿವಿಟಿ ಥ್ರೂ ಬ್ರೀಡ್ ಇಂಪ್ರೂವ್ಮೆಂಟ್. ಸೊ ಈ ಬ್ರೀಡ್ಸ್ ಅಥವಾ ತಳಿಗಳನ್ನ ಅಭಿವೃದ್ಧಿ ಪಡಿಸುವುದರ ಮುಖಾಂತರ ಆ ಪ್ರೊಡಕ್ಟಿವಿಟಿ ಅಥವಾ ಈಲ್ಡ್ ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು. ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಆಫ್ ಮೀಟ್, ಎಗ್, ಗೋಟ್ ಮಿಲ್ಕ್, wool and fodder. So as I told you before, so increasing availability of fodder and feed to sustainably reduce the demand through strengthening the fodder seed supply chain and availability of certified fodder seeds. So ಈ ಒಂದು ಫೋಡರ್ ಸೀಡ್ಸ್ ಏನಿರುತ್ತೆ, ಸೊ ಫೋಡರ್ ಅಂದ್ರೆ ಸೊ ಈ ಮೇವು ಏನ್ ಕೊಡ್ತಾರಲ್ವಾ ಈ ಪ್ರಾಣಿಗಳಿಗೆ, ಸೊ ಅದನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು, ಫೋಡರ್ ಅವೈಲಬಿಲಿಟಿನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು. ಆ ಫೋಡರ್ ಸೀಡ್ಸ್ ಏನಿರುತ್ತೆ, ಆ ಮೇವಿನ ಉತ್ಪಾದನೆ ಮಾಡ್ತಕ್ಕಂಥ ಆ ಬೀಜಗಳೇನಿರುತ್ತೆ, ಸೊ ಅದನ್ನ ಸರ್ಟಿಫೈಡ್ ಸೀಡ್ಸ್ ನ ಪ್ರಕ್ಯೂರ್ ಮಾಡ್ತಕ್ಕಂಥದ್ದು ಅಥವಾ ಅವೈಲ್ ಮಾಡ್ತಕ್ಕಂಥದ್ದು ಈ ಒಂದು ರೀಅಲೈನ್ಮೆಂಟ್ ನ ಉದ್ದೇಶಗಳಾಗಿರುತ್ತೆ. ಸೊ ಎನ್ಕರೇಜಿಂಗ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಫೋಡರ್ ಪ್ರೊಸೆಸ್ ಯೂನಿಟ್ಸ್ ಟು ರೆಡ್ಯೂಸ್ ದಿ ಡಿಮ್ಯಾಂಡ್ ಸಪ್ಲೈ ಗ್ಯಾಪ್. ಸೊ ಈ ಡಿಮ್ಯಾಂಡ್ ಮತ್ತೆ ಸಪ್ಲೈ ಗ್ಯಾಪ್ ನ ರಿಡ್ಯೂಸ್ ಮಾಡ್ಲಿಕ್ಕೆ ಸೊ ಈ ಫೋಡರ್ ಪ್ರೊಸೆಸಿಂಗ್ ಯೂನಿಟ್ಸ್ ಏನಿರುತ್ತೆ, ಈ ಮೇವಿನ ಒಂದು ಸಂಸ್ಕರಣ ಅಥವಾ ಪ್ರೊಸೆಸಿಂಗ್ ಘಟಕಗಳೇನಿರುತ್ತೆ ಅದನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು. ಪ್ರಮೋಟಿಂಗ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮೆಜರ್ಸ್ ಇನ್ಕ್ಲೂಡಿಂಗ್ ಲೈಫ್ ಸ್ಟಾಕ್ ಇನ್ಶೂರೆನ್ಸ್ ಫಾರ್ ಫಾರ್ಮರ್ಸ್. ಸೊ ಈ ಒಂದು ಪ್ರಾಣಿಗಳ ಮೇಲೆ ವಿಮೆಯನ್ನ ನೀಡ್ತಕ್ಕಂಥದ್ದು. ಸೊ ಅದೇನಾದ್ರೂ ಆಕ್ಸಿಡೆಂಟಲ್ ಡೆತ್ ಆದಾಗ ಅವ್ರಿಗೆ ಲಾಸ್ ಆಗದೆ ಇರ್ತಕ್ಕಂಥದ್ದನ್ನ ನೋಡ್ಕೊಳ್ತಕ್ಕಂಥದ್ದು. ಪ್ರಮೋಟಿಂಗ್ ಅಪ್ಲೈಡ್ ರಿಸರ್ಚ್ ಇನ್ ಪ್ರಿಯಾರಿಟೈಸ್ಡ್ ಏರಿಯಾ ಆಫ್ ಪೌಲ್ಟ್ರಿ, ಶೀಪ್, ಗೋಟ್ ಫೀಡ್ ಅಂಡ್ ಫೋಡರ್. ಸೊ ಈ ಒಂದು ಕೋಳಿ ಸಾಕಾಣಿಕೆ, ಶೀಪ್ ಮತ್ತೆ ಗೋಟ್ ಫೀಡ್ ಮತ್ತೆ ಫೋಡರ್ ಈ ಒಂದು ಸೆಕ್ಟರ್ಸ್ ಅಲ್ಲಿ ರಿಸರ್ಚ್ ಅಥವಾ ಒಂದು ಡಿಸ್ಕವರೀಸ್ ಅಥವಾ ಅನ್ವೇಷಣೆಗಳನ್ನ ಮಾಡ್ತಕ್ಕಂಥದ್ದು, ಪ್ರಿಯಾರಿಟೈಸ್ ಮಾಡ್ತಕ್ಕಂಥದ್ದು. ಕೆಪಾಸಿಟಿ ಬಿಲ್ಡಿಂಗ್ ಆಫ್ ಸ್ಟೇಟ್ ಫಂಕ್ಷನರೀಸ್ ಅಂಡ್ ಲೈಫ್ ಸ್ಟಾಕ್ ಓನರ್ಸ್ ಥ್ರೂ ಸ್ಟ್ರೆಂಥನಿಂಗ್ ಎಕ್ಸ್ಟೆನ್ಷನ್ ಆಫ್ ಮೆಷಿನರಿ ಟು ಪ್ರೊವೈಡ್ ಕ್ವಾಲಿಟಿ ಎಕ್ಸ್ಟೆನ್ಷನ್ ಸರ್ವಿಸಸ್ ಟು ದಿ ಫಾರ್ಮರ್ಸ್. ಅಂದ್ರೆ ಅವರ ಸಾಮರ್ಥ್ಯವನ್ನ ವೃದ್ಧಿಗೊಳಿಸ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಇಫ್ there is a person who can house only 100 poultries, ಸೊ ಅದನ್ನ ಇನ್ನು ಅದೇ ಒಂದು ಪ್ರದೇಶದಲ್ಲಿ ಹೆಚ್ಚು ಮಾಡ್ಲಿಕ್ಕೆ ಅವ್ರನ್ನ ಎನ್ಕರೇಜ್ ಮಾಡ್ತಕ್ಕಂಥದ್ದು, ಅದನ್ನ ನಾವು ಕೆಪಾಸಿಟಿ ಬಿಲ್ಡಿಂಗ್ ಅಂತ ಕರಿತೀವಿ. ಸೊ ದೇ ಕ್ಯಾನ್ ಇನ್ಕ್ರೀಸ್ ದಿ ಏರಿಯಾ ಅಷ್ಟೇ ಇರುತ್ತೆ, ಬಟ್ ಅದರಲ್ಲಿ ಪ್ರೊಡಕ್ಟಿವಿಟಿನ ಅವರು ಇನ್ಕ್ರೀಸ್ ಮಾಡ್ಬೋದು, ಅದನ್ನ ನಾವು ಕೆಪಾಸಿಟಿ ಬಿಲ್ಡಿಂಗ್ ಅಂತ ಕರಿತೀವಿ. ಸೊ ಪ್ರಮೋಟಿಂಗ್ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅಂಡ್ ಡಿಸಮಿನೇಷನ್ ಆಫ್ ಟೆಕ್ನಾಲಜಿ ಫಾರ್ ರಿಡ್ಯೂಸಿಂಗ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂಡ್ ಇಂಪ್ರೂವ್ಡ್ ಪ್ರೊಡಕ್ಷನ್ ಆಫ್ ಲೈಫ್ ಸ್ಟಾಕ್ ಸೆಕ್ಟರ್. ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇನ್ಕ್ಲೂಡ್ಸ್ ಕ್ಯಾಮಲ್. ಸೊ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಲ್ಲಿ ಕ್ಯಾಮಲ್ ಅಥವಾ ಒಂಟೆ ಕೂಡ ಸೇರಿರುತ್ತೆ. ಸೊ ಇದರಲ್ಲಿ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಕೊಡ್ತಕ್ಕಂಥದ್ದು, ಅವರಿಗೆ ಬೇಕಾಗಿರ್ತಕ್ಕಂಥ ಕೌಶಲ್ಯವನ್ನ ವೃದ್ಧಿ ಮಾಡ್ತಕ್ಕಂಥದ್ದು, ತಂತ್ರಜ್ಞಾನವನ್ನ ಬಳಸಿಕೊಂಡು ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ಸೊ ದಿಸ್ ಆರ್ಟಿಕಲ್ ಇಸ್ ರಿಲೇಟೆಡ್ ಟು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಮಹಿಳಾ ಕಿಸಾನ್ ಸಶಕ್ತೀಕರಣ್ ಪರಿಯೋಜನಾ. ಇದು ನಾವು ಫೆಮಿನೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂತ ಕರಿತೀವಿ. ಅಂದ್ರೆ ಕೃಷಿಯಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಯನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. The government has undertaken steps to create awareness regarding this program and its benefits among farming community to increase the participation of women in agriculture. So as I told you before, ಕೃಷಿಯಲ್ಲಿ ಮಹಿಳೆಯರನ್ನ ಪಾಲ್ಗೊಳ್ಳಿಕೆಯನ್ನ ಹೆಚ್ಚು ಮಾಡ್ತಕ್ಕಂಥದರ ಉದ್ದೇಶ ಇದಾಗಿರುತ್ತೆ. In this regard, Ministry is continuously working to create awareness about program through community resource persons, IEC, information, education and communication strategies and campaigns of national mission as well as state rural livelihood missions. So ಇಲ್ಲಿ ಈ ಕಮ್ಯುನಿಟಿ ಬೇಸ್ಡ್ ಎಜುಕೇಶನ್ ಏನಿದೆ ಅಂದ್ರೆ ಸಾಮೂಹಿಕ ಮಟ್ಟದಲ್ಲಿ ಈ ಇನ್ಫಾರ್ಮೇಶನ್, ಕಮ್ಯುನಿಕೇಶನ್ ಮತ್ತೆ ಎಜುಕೇಶನ್ ನೀಡ್ತಕ್ಕಂಥದ್ದು ಆ ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ಸ್ ಯಾರ್ಯಾರು ಇರ್ತಾರೆ ಅಂದ್ರೆ ಆ ಸಂಪನ್ಮೂಲ ವ್ಯಕ್ತಿಗಳನ್ನ ಬಳಸಿಕೊಂಡು ಈ ಒಂದು ಫೆಮಿನೈಸೇಷನ್ ಆಫ್ ಅಗ್ರಿಕಲ್ಚರ್ ನ ಇಂಪ್ರೂವ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. The benefits of taking up sustainable practices in agricultural, non-timber forest produce and livestock are discussed in the meetings of self-help groups,
ವಿಲೇಜ್ ಆರ್ಗನೈಸೇಷನ್ಸ್ ಅಂಡ್ ಕ್ಲಸ್ಟರ್ ಲೆವೆಲ್ ಫೆಡರೇಷನ್ ಮೀಟಿಂಗ್. ಸೊ ಈ ಸ್ವ ಸಹಾಯ ಗುಂಪುಗಳು ಏನಿರುತ್ತೆ ಅಥವಾ ವಿಲೇಜ್ ಆರ್ಗನೈಸೇಷನ್ಸ್ ಏನಿರುತ್ತೆ, ಸೊ ಇಲ್ಲಿ ಸಸ್ಟೈನಬಲ್ ಪ್ರಾಕ್ಟೀಸಸ್ ಅಂದ್ರೆ ಸುಸ್ಥಿರವಾದ ಒಂದು ಚಟುವಟಿಕೆಗಳು ಯಾವ್ದ್ರಲ್ಲಿ, ಕೃಷಿಯಲ್ಲಿ ಮತ್ತೆ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸ್. ನಾನ್ ಟಿಂಬರ್ ಫಾರೆಸ್ಟ್ ಅಂದ್ರೆ ಅದು ಮರಗಳನ್ನ ಹೊರತುಪಡಿಸಿ ಜೇನಾಗಿರ್ಬೋದು ಅಥವಾ ಔಷಧಿ ಸಸ್ಯಗಳಾಗಿರ್ಬೋದು ಅಥವಾ ಮೆಡಿಸಿನಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಈ ತರ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸ್ ಏನಿರುತ್ತೆ, ಮತ್ತೆ ಲೈಫ್ ಸ್ಟಾಕ್, ಸೊ ಇದನ್ನೆಲ್ಲ ಪ್ರಾಣಿ ಸಾಕಾಣಿಕೆ ಇವುಗಳನ್ನೆಲ್ಲ ಹೆಚ್ಚಾಗಿ ಡಿಸ್ಕಸ್ ಮಾಡಲಾಗುತ್ತೆ. So the learnings from the practices adopted under Mahila Kisan Sashakti-karan Pariyojana are now being scaled up by the rural livelihood missions of states and UTs under their annual action plan. ಅಂದ್ರೆ ಈ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಾರ್ಷಿಕ ಆಕ್ಷನ್ ಪ್ಲಾನ್ ಏನಿರುತ್ತೆ, ಆನ್ಯುಯಲ್ ಆಕ್ಷನ್ ಪ್ಲಾನ್ ಏನಿರುತ್ತೆ, ಸೊ ಅದರಲ್ಲಿ ಈ ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನಾ ಇದರ ಪ್ರಾಕ್ಟೀಸಸ್ ನ ಸ್ಕೇಲ್ ಅಪ್ ಮಾಡ್ಲಾಗ್ತಾ ಇದೆ. ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಅದು ಸಾಕಾರಗೊಳ್ತಾ ಇದೆ ಅದನ್ನ ಅವರು ಚೆಕ್ ಮಾಡ್ತಾರೆ. ಸೊ ಅಂಡರ್ ದೀನ್ ದಯಾಳ್ ಅಂತ್ಯೋದಯ ಯೋಜನಾ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, till now about 38 lakh women farmers have been trained under Mahila Kisan Sashakti-karan Pariyojana. So ಈ ಒಂದು DAYNRLM ಅಂತ ಏನ್ ಕರಿತೀವಿ, ಈ ಮಿಷನ್ ನ ಅಡಿಯಲ್ಲಿ ಇದುವರೆಗೂ 38 ಲಕ್ಷ ವಿಮೆನ್ ಫಾರ್ಮರ್ಸ್ ನ ಅಂದ್ರೆ ರೈತ ಮಹಿಳೆಯರಿಗೆ ತರಬೇತಿಯನ್ನ ನೀಡಲಾಗಿರುತ್ತೆ. ಸೊ ಅಬೌಟ್ ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನೆ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಾದ್ರೆ, ದಿ ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನಾ ಇಸ್ ದಿ ಸಬ್ ಕಾಂಪೋನೆಂಟ್ ಆಫ್ ದೀನ್ ದಯಾಳ್ ಅಂತ್ಯೋದಯ ಯೋಜನಾ. ಸೊ ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ಒಂದು ಸಬ್ ಕಾಂಪೋನೆಂಟ್ ಆಗಿರುತ್ತೆ. ಸೊ ಇದನ್ನ 2011ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಇಟ್ ಸೀಕ್ಸ್ ಟು ಇಂಪ್ರೂವ್ ದಿ ಪ್ರೆಸೆಂಟ್ ಸ್ಟೇಟಸ್ ಆಫ್ ವಿಮೆನ್ ಇನ್ ಅಗ್ರಿಕಲ್ಚರ್ ಅಂಡ್ ಎನ್ಹಾನ್ಸ್ ಆಪರ್ಚುನಿಟೀಸ್ ಅವೈಲಬಲ್ ಟು ಎಂಪವರ್ ಅರ್. ಸೊ ಇದರಲ್ಲಿ ಮಹಿಳೆಯರ ಒಂದು ಪಾಲ್ಗೊಳ್ಳುವಿಕೆ ಮತ್ತೆ ಅವರಿಗೆ ಇರ್ತಕ್ಕಂಥ ಸಬಲೀಕರಣಕ್ಕೆ ಕೆಲವೊಂದು ಅವಕಾಶಗಳನ್ನ ಮಾಡಿಕೊಡ್ಲಾಗುತ್ತೆ. ಸೊ MKSP ಅಂದ್ರೆ ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನಾ ರೆಕಗ್ನೈಸಸ್ ದಿ ಐಡೆಂಟಿಟಿ ಆಫ್ ಮಹಿಳಾ ಆಸ್ ಕಿಸಾನ್. ಸೊ ಮಹಿಳೆಯರನ್ನ ನಾವು ಯೂಶಲಿ ರೈತ ಅನ್ನೋಷ್ಟೊತ್ತಿಗೆ ನಮ್ ತಲೆಗೆ ಫಸ್ಟ್ ಸ್ಟ್ರೈಕ್ ಆಗೋದು ಮೆನ್ ಅಂತ. ಸೊ ಆ ಒಂದು ಐಡೆಂಟಿಟಿನ ಮಹಿಳೆಯರಿಗೂ ಕೂಡ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಅಂಡ್ ಸ್ಟ್ರೈವ್ ಟು ಬಿಲ್ಡ್ ದಿ ಕೆಪಾಸಿಟಿ ಆಫ್ ವಿಮೆನ್ ಇನ್ ದಿ ಡೊಮೇನ್ ಆಫ್ ಅಗ್ರೋ ಇಕೋಲಾಜಿಕಲಿ ಸಸ್ಟೈನಬಲ್ ಪ್ರಾಕ್ಟೀಸಸ್. ಈ ಒಂದು ಕೃಷಿ ವಲಯದಲ್ಲಿ ಈ ಮಹಿಳೆಯರು ಪಾಲ್ಗೊಳ್ಳುವಿಕೆಯ ಅಂದ್ರೆ ಅವರ ಒಂದು ಕೆಪಾಸಿಟಿಯನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು, ಅವರ ಸಾಮರ್ಥ್ಯವನ್ನ ಹೆಚ್ಚಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೆಂಟರ್ ಶೇರ್ಸ್ ಅಪ್ ಟು 60% of the funding support for such projects is provided. So ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಈ ಒಂದು ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನೆಗೆ 60% ಫಂಡಿಂಗ್ ಮಾಡುತ್ತೆ. ಬಟ್ ನಾರ್ತ್ ಈಸ್ಟ್ ಸ್ಟೇಟ್ಸ್ ಆದ್ರೆ 90% ಫಂಡಿಂಗ್ ನ ಅವ್ರು ಮಾಡ್ತಾರೆ, 10% ಮಾತ್ರ ಸ್ಟೇಟ್ಸ್ ಮಾಡ್ಕೊಳ್ಬೇಕಾಗುತ್ತೆ. So with this, let's come to the article number 9. So this is related to Ministry of Social Justice and Empowerment scheme for comprehensive rehabilitation of beggars 2021. ಅಂದ್ರೆ ಈ ಭಿಕ್ಷುಕರ ಒಂದು ಜೀವನವನ್ನ ಉತ್ತಮಗೊಳಿಸಲು ಮಾಡ್ತಕ್ಕಂಥ ಸ್ಕೀಮ್ ಆಗಿರುತ್ತೆ. ಸೊ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಹ್ಯಾಸ್ ಫಾರ್ಮುಲೇಟೆಡ್ ದ ಸ್ಕೀಮ್ ಸ್ಮೈಲ್ ಅಂತ ಕರಿತೀವಿ. ಸೊ ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಅಂಡ್ ಎಂಟರ್ಪ್ರೈಸಸ್. ಸೊ ದಿಸ್ ಇಸ್ ದಿ ಫುಲ್ ಫಾರ್ಮ್ ಆಫ್ ದಿ ಸೇಮ್. ಸೊ ಇದರಲ್ಲಿ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್, ಲೈವ್ಲಿಹುಡ್ ಮತ್ತೆ ಎಂಟರ್ಪ್ರೈಸಸ್ ಅಂದ್ರೆ ಅವರ ಜೀವನವನ್ನು ಮತ್ತೆ ಅವರ ಒಂದು ಔದ್ಯಮೀಕರಣವನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ವಿಚ್ ಇನ್ಕ್ಲೂಡ್ ಸಬ್ ಸ್ಕೀಮ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಫಾರ್ ಕಾಂಪ್ರಹೆನ್ಸಿವ್ ರಿಹ್ಯಾಬಿಲಿಟೇಷನ್ ಆಫ್ ಪರ್ಸನ್ಸ್ ಎಂಗೇಜ್ಡ್ ಇನ್ ದಿ ಆಕ್ಟ್ ಆಫ್ ಬೆಗ್ಗಿಂಗ್. ಸೊ ಈ ಭಿಕ್ಷೆಯಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿಗಳ ಪುನರುಜ್ಜೀವನ ಅಥವಾ ಪುನಶ್ಚೇತನ ಮಾಡ್ತಕ್ಕಂಥ ಒಂದು ಸಬ್ ಸ್ಕೀಮ್ ನ ಸ್ಮೈಲ್ ಸ್ಕೀಮ್ ನ ಅಡಿಯಲ್ಲಿ ಮಾಡ್ತಾರೆ. So this scheme covers several comprehensive measures including welfare measures for persons who are engaged in the act of begging. So ಭಿಕ್ಷೆಯಲ್ಲಿ ತೊಡಗಿರ್ತಕ್ಕಂಥವರ ಜೀವನವನ್ನ ಅಭಿವೃದ್ಧಿಪಡಿಸತಕ್ಕಂಥದ್ದು ಇದರ ಉದ್ದೇಶ. The focus of this scheme is extensively on rehabilitation, providing medical facilities, counseling, basic documentation, education, skill development, economic linkages, so on. So ಇದರಲ್ಲಿ ಅವರ ಒಂದು ಪುನರುಜ್ಜೀವನ ಮಾಡ್ತಕ್ಕಂಥದ್ದು, ಆರೋಗ್ಯ ಸೇವೆಗಳಿಗೆ ಅವ್ರಿಗೆ ಅನುಕೂಲ ಮಾಡ್ತಕ್ಕಂಥದ್ದು, ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು, ಅವರ ಒಂದು ಬೇಸಿಕ್ ದಾಖಲಾತಿ ಏನಿರುತ್ತೆ ಡಾಕ್ಯುಮೆಂಟೇಶನ್ ಮಾಡ್ತಕ್ಕಂಥದ್ದು, ಶಿಕ್ಷಣ, ಕೌಶಲ್ಯ ಮತ್ತೆ ಆರ್ಥಿಕ ಅವ್ರಿಗೆ ಸಂಬಂಧಪಟ್ಟಂತ ಸ್ಕೀಮ್ಸ್ಗೆ ಅವ್ರನ್ನ ಲಿಂಕ್ ಮಾಡ್ತಕ್ಕಂಥದ್ದು, ಇದೆಲ್ಲ ಕೆಲಸಗಳನ್ನ ಮಾಡ್ಬೋದಾಗುತ್ತೆ. Persons engaged in the act of begging are to be covered under the scheme
Ministry had identified 10 cities for undertaking pilot project on comprehensive rehabilitation of persons engaged in the begging. So ಈ ಒಂದು ಸಬ್ ಸ್ಕೀಮ್ ನಡಿಯಲ್ಲಿ ಸೊ ಸ್ಮೈಲ್ ಇಸ್ ದಿ ಮೇಜರ್ ಸ್ಕೀಮ್. ಸೊ ಈ ಸ್ಮೈಲ್ ಕೆಳಗಡೆ ಬರ್ತಕ್ಕಂತ ಈ ಕಾಂಪ್ರಹೆನ್ಸಿವ್ ರಿಹ್ಯಾಬಿಲಿಟೇಷನ್ ಪರ್ಸನ್ಸ್ ಎಂಗೇಜ್ಡ್ ಇನ್ ದಿ ಆಕ್ಟ್ ಆಫ್ ಬೆಗ್ಗಿಂಗ್ ಅಲ್ಲಿ 10 ನಗರಗಳನ್ನ ಪೈಲಟ್ ಸ್ಕೇಲ್ ಅಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಕರೆಂಟ್ಲಿ ಪೈಲಟ್ ಪ್ರಾಜೆಕ್ಟ್ ಇಸ್ ಆನ್ ಗೋಯಿಂಗ್ ಇನ್ 7 cities. ಸೊ 7 ನಗರಗಳಲ್ಲಿ ಈ ಒಂದು ಪೈಲಟ್ ಪ್ರಾಜೆಕ್ಟ್ ನಡೀತಾ ಇದೆ. ಎಲ್ಲೆಲ್ಲಿ ಅಂದ್ರೆ ಡೆಲ್ಲಿ, ಬೆಂಗಳೂರು, ಹೈದರಾಬಾದ್, ಇಂದೋರ್, ಲಕ್ನೋ, ನಾಗ್ಪುರ್, ಪಟ್ನಾದಲ್ಲಿ ಈ ಒಂದು ಪೈಲಟ್ ಪ್ರಾಜೆಕ್ಟ್ ನಡೀತಾ ಇದೆ. ಸೊ ದೀಸ್ ಪೈಲಟ್ಸ್ ಆರ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ವಿತ್ ದ ಸಪೋರ್ಟ್ ಆಫ್ ಸ್ಟೇಟ್ ಗವರ್ನಮೆಂಟ್ ಯೂಟಿಸ್ ಅಂಡ್ ಲೋಕಲ್ ಅರ್ಬನ್ ಬಾಡೀಸ್ ಅಂಡ್ ವಾಲಂಟರಿ ಆರ್ಗನೈಸೇಷನ್ಸ್ ಎಕ್ಸೆಟ್ರಾ. ಸೊ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತೆ ಸ್ಥಳೀಯ ಒಂದು ಸಂಸ್ಥೆಗಳ ಸಹಯೋಗದೊಂದಿಗೆ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ವಿಚ್ ಪ್ರೊವೈಡ್ಸ್ ಕಾಂಪ್ರಹೆನ್ಸಿವ್ ಮೆಷರ್ಸ್ ಇನ್ಕ್ಲೂಡಿಂಗ್ ಸರ್ವೆ ಅಂಡ್ ಐಡೆಂಟಿಫಿಕೇಶನ್. ಸೊ ಈ ಒಂದು ಬೆಗ್ಗರ್ ಸಂಖ್ಯೆ ಎಷ್ಟಿದೆ ಅವ್ರನ್ನ ಗುರುತು ಮಾಡತಕ್ಕಂಥದ್ದು, ಮೊಬಿಲೈಸೇಷನ್, rehabilitation, provision of medical facilities, awareness generation, counseling, education, skill development, and sustainable settlement of persons engaged in begging. So as I mentioned before, ಅವ್ರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಸೇವೆ, ಶಿಕ್ಷಣ, ಕೌಶಲ್ಯ ಇವೆಲ್ಲವನ್ನ ವೃದ್ಧಿಪಡಿಸತಕ್ಕಂಥದ್ದು ಇದರ ಕೆಲಸವಾಗಿರುತ್ತೆ. So next article is about Ministry of Panchayat Raj, modernization of Panchayat. So ಈ ಪಂಚಾಯತ್ಸ್ ನ ಆಧುನೀಕರಣ. So Panchayat being a state subject, providing infrastructure facilities to Gram Panchayats is primarily the responsibility of the state government. So ಈ ಪಂಚಾಯತ್ ರಾಜ್ ಅನ್ನೋದು ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯವಾಗಿರೋದ್ರಿಂದ ಆ ಮೂಲ ಸೌಕರ್ಯಗಳ ಅಭಿವೃದ್ಧಿ ಏನಿರುತ್ತೆ, ಗ್ರಾಮ ಪಂಚಾಯತಿ ಅಂತ ಏನ್ ಕರಿತೀವಿ, ಆ ಗ್ರಾಮ ಪಂಚಾಯತಿಗಳ ಮೂಲ ಸೌಕರ್ಯಗಳ ಅಭಿವೃದ್ಧಿ ರಾಜ್ಯಕ್ಕೆ ಸಂಬಂಧಪಟ್ಟ ಅಥವಾ ರಾಜ್ಯದ ಜವಾಬ್ದಾರಿಯಾಗಿರುತ್ತೆ. However, under the restructured scheme of ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ್, ಸೊ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನದ ಅಡಿಯಲ್ಲಿ this ministry has been supplementing the efforts of state government by providing financial support to states for certain infrastructural facilities. ಅಂದ್ರೆ ಇದು ರಾಜ್ಯ ಪಟ್ಟಿಯ ವಿಷಯವಾಗಿದ್ರು ಕೂಡ ಈ ಮಿನಿಸ್ಟ್ರಿ ಆಫ್ ಪಂಚಾಯತಿ ರಾಜ್ ಏನ್ ಮಾಡುತ್ತಂದ್ರೆ ಅಂಡರ್ ದಿಸ್ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನದ ಅಡಿಯಲ್ಲಿ ಕೆಲವೊಂದು ರಾಜ್ಯಗಳಿಗೆ ತನ್ನ ಆರ್ಥಿಕ ಅಥವಾ ಹಣ ಸಹಾಯವನ್ನ ಕೆಲವೊಂದು ಸೆಕ್ಟರ್ಸ್ ಅಲ್ಲಿ ನೀಡುತ್ತೆ. ಯಾವ್ದ್ಯಾವ್ದು ಅಂದ್ರೆ ಗ್ರಾಮ ಪಂಚಾಯತ್ ಭವನ್, ಸೊ ಗ್ರಾಮ ಪಂಚಾಯತ್ ಕಟ್ಟಡಗಳ ನಿರ್ಮಾಣ ಮಾಡಲು, ಕಂಪ್ಯೂಟರ್ ಅಂಡ್ ಪೆರಿಫೆರಲ್ ಫಾರ್ ಗ್ರಾಮ ಪಂಚಾಯತ್, ಸೊ ಗಣಕೀಕರಣ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆನ್ ಲಿಮಿಟೆಡ್ ಸ್ಕೇಲ್ ಆನ್ ಡಿಮ್ಯಾಂಡ್ ಫ್ರಮ್ ದಿ ಸ್ಟೇಟ್ಸ್ ಅಲಾಂಗ್ ವಿತ್ ಫಂಡಿಂಗ್ ಕೆಪಾಸಿಟಿ ಬಿಲ್ಡಿಂಗ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್. ಸೊ ರಾಜ್ಯಗಳ ಕೋರಿಕೆಯ ಮೇರೆಗೆ ಸೊ ಈ ಒಂದು ಮಿನಿಸ್ಟ್ರಿ ಹಣಕಾಸಿನ ಸಹಾಯವನ್ನ ಮಾಡುತ್ತೆ. As steps towards modernization of districts and village panchayats, the Ministry of Panchayati Raj is implementing e-Gram Swaraj. So ಇದನ್ನ ನಾವು ಪ್ರೀವಿಯಸ್ ಒಂದು ಯೋಜನೆಯಲ್ಲೂ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಈ ವಿಲೇಜ್ ಪಂಚಾಯತ್ಸ್ ನ ಆಧುನೀಕರಣಗೊಳಿಸಲು e-Gram Swaraj, other e-governance apps under e-Panchayat Mission Mode project, which addressing planning, budgeting, implementation, accounting, monitoring, social audit and delivery of citizen service like issue of certificates, licenses, etc. So ಈ ಒಂದು ಪ್ಲಾನಿಂಗ್ ಇರ್ಬೋದು, ಬಜೆಟಿಂಗ್ ಇರ್ಬೋದು, ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದಿರ್ಬೋದು, ಅಕೌಂಟಿಂಗ್ ಇರ್ಬೋದು, ಮಾನಿಟರಿಂಗ್ ಇರ್ಬೋದು, ಸೋಷಿಯಲ್ ಆಡಿಟಿಂಗ್ ಇರ್ಬೋದು. ಸೊ ಇದೆಲ್ಲ ಅದನ್ನ ಡಿಜಿಟಲೈಸ್ ಮಾಡ್ತಕ್ಕಂಥದ್ದನ್ನ ನಾವು ಮಾಡರ್ನೈಸೇಷನ್ ಅಂತ ಕರಿತೀವಿ. ಸೊ ದೇರ್ ಬೈ ಇಂಪ್ರೂವಿಂಗ್ ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಅಂಡ್ ಗವರ್ನೆನ್ಸ್ ಅಟ್ ದಿ ಪಂಚಾಯತ್ ಲೆವೆಲ್. ಸೊ ಪಂಚಾಯತ್ ಲೆವೆಲ್ ಅಲ್ಲಿ ಈ ಒಂದು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಯನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇಲ್ಲಿಗೆ ಸೊ ಇವತ್ತಿನ ಎಲ್ಲಾ ಆರ್ಟಿಕಲ್ಸ್ ಮುಗ್ದಿರುತ್ತೆ. So we have come to InQUEST challenge number 31, question number 1. Which union ministry is implementing umbrella scheme named Atal Vayo Abhyudaya Yojana? So Atal Vayo Abhyudaya Yojana ಯಾವ ಒಂದು umbrella scheme ನಡಿಯಲ್ಲಿ ಬರುತ್ತೆ ಅಂತ ನೀವು find out ಮಾಡಬೇಕು. So when is the International Tiger Day observed every year? So just go through the options. So which international treaty or protocol designed to protect ozone layer by phasing out production of numerous substances that are responsible for ozone depletion? ಅಂದ್ರೆ ಓಝೋನ್ ನ ಡಿಪ್ಲೀಷನ್ ಗೆ ಕಾರಣವಾಗಿರ್ತಕ್ಕಂಥ ಕೆಮಿಕಲ್ಸ್ ನೆಲ್ಲ ನ್ಯೂಟ್ರಲೈಸ್ ಮಾಡಿ ಓಝೋನ್ ಲೇಯರ್ ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಪೋಸಲ್ ಇದ್ದಂತಹ ಒಂದು ಪ್ರೋಟೋಕಾಲ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಅದನ್ನ ನೀವು ಐಡೆಂಟಿಫೈ ಮಾಡಬೇಕು. ಸೊ ವಿತ್ ದಿಸ್ we have completed all the activities of InQUEST today. So any doubts you can put in comment box. We'll be more than happy to answer to your questions. Thanks for watching. Namaskara.